ಓಕೆ, ಸಂದರ್ಭದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ನಾವು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆ ಯಾರೋ ಕೂತಿದ್ರು, ಎಲ್ಲಿ ಹೋದ್ರು? ಇಲ್ಲಿ ಬರ್ರಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹೋದ ತಿಂಗಳು ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದ ತಿಂಗಳು, ಒಂದು ತಿಂಗಳಾಯ್ತು. ಹೋದ ತಿಂಗಳು ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದರು? ಮಾಣಿಕ್ಯಮ್ಮ ಅವರು ಮನೆಯಲ್ಲಿತ್ತು ಅನ್ಸುತ್ತೆ, ಬಂದಿಲ್ವಾ ಅವರು? ಅಜ್ಜಿ ಬಂದಿದ್ದಾರೆ. ಜಾನಿ ಅವ್ರ ಮನೆಯಲ್ಲಿತ್ತು ಹೋದ ತಿಂಗಳು ಪ್ರಾರ್ಥನೆ ಕೂಟ. ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದರು? ಯಾರಿಗೆ ನೆನಪಿಲ್ವಾ ಬಂದಂಥವರಿಗೆ? ಹಲ್ಲೆಲೂಯಾ. ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು ಹೇಳ್ರಿ? ಹೊಸದಾದಂಥ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂಬುದಾಗಿ. ಈಗೋ ಪುರಾತನ ಕಾರ್ಯಗಳನ್ನೆಲ್ಲ ನೀವೇನು ಮಾಡ್ರಿ? ಮರೆತು ಬಿಡ್ರಿ. 43ನೇ ಯೆಶಾಯನ ಗ್ರಂಥ 18-19 ವಾಕ್ಯದಲ್ಲಿರ್ತಕ್ಕಂಥ ವಚನಗಳನ್ನು ಹೋದ ತಿಂಗಳು ನಾವು ಧ್ಯಾನ ಮಾಡಿದ್ವಿ. ಯಾವ ರೀತಿಯಾಗಿ ಯೇಸು ಕ್ರಿಸ್ತು ಮಹಾಪ್ರಭುಗಳು ಮೋಸಗಾರನಾಗಿರುವಂಥ ಯಾಕೋಬನ ಜೀವಿತದಲ್ಲಿ ಬರುವಾಗ ದೇವರು ಆ ಮೋಸದ ಸ್ಥಿತಿಯಲ್ಲಿರ್ತಕ್ಕಂಥ ಯಾಕೋಬನನ್ನು ಏನು ಮಾಡಿದರು? ಬದಲಾಯಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡಿದ್ವಿ, ಸಮಾರಿಯ ಸ್ತ್ರೀ, ಆಕೆ ಜೀವಿತ ಭಾಳ ಕೆಟ್ಟದಾದಂಥ ಒಂದು ಪರಿಸ್ಥಿತಿ ಇರುವಾಗ, ಆಕೆ ತೊಂದರೆಗೆ ಒಳಗಾಗಿರುವಂಥ ಸ್ಥಿತಿ ಇರುವಾಗ, ಆತ್ಮಿಕವಾದ ರಕ್ಷಣೆ ಇರಲಾರ್ದೆ ಜೀವಿಸ್ತಾ ಇರುವಾಗ ದೇವರು ಯಾವಾಗ ಒಂದು ಆ ಬಾವಿ ಹತ್ರ, ಯಾಕೋಬನ ಬಾವಿ ಹತ್ರಕ್ಕೆ ಬಂದರು, ಅದ್ಭುತವಾಗಿ ಆಕೆಯ ಜೀವಿತದಲ್ಲಿ ಹೊಸದಾದಂಥ ಒಂದು ಜೀವಿತವನ್ನು ಆಕೆ ಏನು ಮಾಡಿದ್ಲು? ಕಂಡುಕೊಂಡ್ಲು ಎನ್ನುವಂಥ ವಿಷಯವನ್ನು ಕೂಡ ನಾವು ನೋಡಿದಂಥವರಾಗಿದ್ದೇವೆ. ಇನ್ನೂ ಅನೇಕ ವಿಚಾರಗಳನ್ನು ಹೋದ ತಿಂಗಳು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ತಿಂಗಳಲ್ಲಿ ದೇವರು ಒಂದು ವಿಷಯವನ್ನು ಮಾತಾಡಬೇಕೆಂಬುದಾಗಿ ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ. ಕೀರ್ತನೆಗಳ ಗ್ರಂಥದ ಕಡೆಗೆ ಬರ್ರಿ. ಕೀರ್ತನೆಗಳ ಗ್ರಂಥ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 126ನೇ ಕೀರ್ತನೆ, 126ನೇ ಕೀರ್ತನೆ ಮೊದಲನೆಯ ವಾಕ್ಯ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದದರಿಂದ ನಾವು ಸಂತೋಷವುಳ್ಳವರು ಆಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಮಹತ್ತರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಪ್ರೇಯರ್. ನೀವು ಅನೇಕ ವರ್ಷಗಳಿಂದ ದೇವರ ಮಕ್ಕಳು ಆಗಿರ್ಬೋದು, ಅನೇಕ ವರ್ಷಗಳಿಂದ ದೇವರ ಒಂದು ಆಜ್ಞೆಗಳಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಆದರೆ ಸೆರೆ ಎನ್ನುವಂಥದ್ದು ಅಂದರೆ ಬಂಧನದಲ್ಲಿರುವಂಥ ಒಂದು ಪರಿಸ್ಥಿತಿ ಆಗಿದೆ. ಸೆರೆಮನೆ ಅಂದರೆ ನಾವು ಸೆರೆಮನೆ ಅಂದರೆ ಕೆಲವು ಜನರಿಗೆ ಅರ್ಥ ಆಗಲ್ಲ, ಜೈಲ್ ಅಂದರೆ ಅರ್ಥ ಆಗುತ್ತೆ ಈಸಿಯಾಗಿ. ಹಲ್ಲೆಲೂಯಾ. ಜೈಲಿಗೆ ಏನಂತೀವಿ ನಾವು ಕನ್ನಡದಾಗ, ಅಚ್ಚ ಕನ್ನಡದಾಗ ಸೆರೆಮನೆ ಎಂಬುದಾಗಿ. ಹಲ್ಲೆಲೂಯಾ. ಸೆರೆಮನೆಯಲ್ಲಿ ಇದ್ದರು ಯಾರು? ಈ ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ಇಸ್ರಾಯೇಲ್ಯರು ಪ್ರಿಯರು. ಯಾಕೆ ದೇವರು ಅವರನ್ನ ಸೆರೆಮನೆಗೆ ಕಳುಹಿಸಿದನು ಎಂಬುದಾಗಿ ನಾವು ನೋಡುವಾಗ, ಅವರು ದಾಸತ್ವಕ್ಕೆ ಒಳಗಾದರು. ಯಾಕೆ ದಾಸತ್ವಕ್ಕೆ ಒಳಗಾದರು ಅಂದರೆ, ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಬಿಟ್ಟು ಅವರು ಸೃಷ್ಟಿಯ ವಸ್ತುಗಳಲ್ಲಿ ಏನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರು? ದೇವರನ್ನು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದರು. ದೇವರು ಅಬ್ರಹಾಮನನ್ನು ಕರೆದ ಆಶೀರ್ವಾದ ಮಾಡಿದ. ಕರೆದ ಮೇಲೆ ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ,
400 ವರ್ಷಗಳವರೆಗೆ ಪುನಃ ಇವರು ಎಲ್ಲಿಗೆ ಹೋಗ್ತಾರೆ? ಐಗುಪ್ತ ದೇಶಕ್ಕೆ ಇವರು ಹೋಗಲಿಕ್ಕೆ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಕುರಿತಾಗಿ ತಿಳಿಸುವಂಥ ಕೀರ್ತನೆ ಇದಾಗಿದೆ ಪ್ರಿಯರೇ. ಅದ್ಭುತವಾದ ರೀತಿಯಲ್ಲಿ ಇವತ್ತಿನ ದಿನ ನಾವು ಧ್ಯಾನ ಮಾಡುವಂಥ ಅಂಶ ಏನಂದರೆ, ದೇವರು ಮಹತ್ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಸೆರೆಮನೆ ಆ ಒಂದು ಸಂದರ್ಭದಲ್ಲಿ, ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ನೋವುಗಳು ಬಂದಂಥ ಸಂದರ್ಭದಲ್ಲಿ, ಸಂಕಟಗಳು ಆದಂಥ ಸಂದರ್ಭದಲ್ಲಿ, ಯಾರು ಕೂಡ ಬಿಡುಗಡೆ ಮಾಡಲಾರದೆ ಇರುವಂಥ ಒಂದು ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತ, ಸಾಕ್ಷಿಯ ಜೀವಿತ ಇದೇನಾ ಇಲ್ವಾ ಎಂಬುದಾಗಿ ಇವತ್ತಿನ ದಿನ ನಾವು ನೋಡಿಕೊಳ್ಬೇಕು. ಕೆಲವೊಬ್ಬರಿಗೆ ಕಷ್ಟಗಳು, ಸಂಕಟಗಳು, ಯಾವುದೋ ವ್ಯಾಧಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ? ದೇವರನ್ನು ಅಗಲಿ ಏನು ಮಾಡ್ತಾರೆ ಪ್ರಿಯರೇ? ಲೋಕದೊಳಗಡೆ ಹೋಗುವಂಥವ್ರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವೈದ್ಯರು ಬೇಕು. ಯಾರಿಗೆ ಬೇಕು ವೈದ್ಯರು? ರೋಗಿಗಳಿಗೆ ಅವಶ್ಯಕ. ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಒಳ್ಳೆಯದೇ. ಹಲ್ಲೆಲೂಯಾ, ಯೇಸು ಕ್ರಿಸ್ತನೇ ಅದರ ಕುರಿತಾಗಿ ಹೇಳಿದ್ದಾನೆ ಪ್ರಿಯರೇ, ರೋಗಿಗಳಿಗೆ ವೈದ್ಯನು ಅವಶ್ಯಕ ಎಂಬುದಾಗಿ. ಅಷ್ಟೇ ಯಾಕ್ರಿ, ಲೂಕನು ಬರೆದ ಸುವಾರ್ತೆಯನ್ನು ನಾವು ನೋಡುವಾಗ ಲೂಕನು ಸ್ವತಃ ಏನಾಗಿದ್ದ? ವೈದ್ಯನಾಗಿದ್ದ. ಹಲ್ಲೆಲೂಯಾ, ಲೂಕನು ಏನಾಗಿದ್ದ? ಸ್ವತಃ ವೈದ್ಯನಾಗಿದ್ದ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದೇವರನ್ನು ನಂಬಿದಂಥ ಮಕ್ಕಳು ಸೆರೆಮನೆ ಆ ಒಂದು ಸಹವಾಸ ಬಂದಂಥ ಸಂದರ್ಭದಲ್ಲಿ ಇವರು ತಪ್ಪುಗಳನ್ನು ಮಾಡಿದಾಗ ದೇವರು ಇವರನ್ನು ಬೇರೆ ಒಂದು ಅನ್ಯ ಜನಾಂಗಗಳ ಕೈಗೆ ಒಪ್ಪಿಸಿ ಕೊಟ್ಟಾಗ ಅಲ್ಲಿ ಅವರು ಹೆಂಗೆ ಜೀವಿಸಿದರು ಎಂಬುದಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಸೆರೆಮನೆ ಅಂದರೆ ಭಯಂಕರವಾಗಿರ್ತಕ್ಕಂಥ ಕಷ್ಟದ ಒಂದು ಪರಿಸ್ಥಿತಿ. ಆ ಕಷ್ಟದ ಪರಿಸ್ಥಿತಿ ಯಾರ ಸಲುವಾಗಿ ಬಂದಿರುತ್ತೆ? ನಾವು ದೇವರನ್ನು ಬಿಟ್ಟು ಅಗಲಬಾರದು ಎಂಬುದಾಗಿ ದೇವರು ಏನು ಮಾಡ್ತಾ ಇರ್ತಾನೆ? ನಮ್ಮ ಪಾಪಗಳಿಗೆ ತಕ್ಕಂತೆ ಏನು ಮಾಡ್ತಾ ಇರ್ತಾನೆ? ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ಅಲ್ಲವೇ? ನಾವು ತಪ್ಪುಗಳನ್ನು ಮಾಡಿದಾಗ ದೇವರು ಏನು ಮಾಡಲ್ಲ? ಕ್ಷಮಿಸಲ್ಲ. ಪಾಪ ಕ್ಷಮಿಸ್ತಾನೆ, ಆದರೆ ಶಿಕ್ಷೆ ಖಂಡಿತವಾಗಿ ಕೊಡ್ತಾನೆ. ಯಾರಿಗೆ? ದೇವರನ್ನು ನಂಬಿದಂಥ ಮಕ್ಕಳಿಗೆ, ಬೇರೆಯವರಿಗಿಲ್ಲ, ಅನ್ಯರಿಗಿಲ್ಲ. ಯಾಕಂದರೆ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿದಂಥ ಮಕ್ಕಳು ಆಗಿದ್ದೇವೆ. ನಾವು ತಪ್ಪುಗಳನ್ನು ಮಾಡುವಾಗ ಪ್ರಿಯರೇ, ದೇವರು ನಮಗೇನು ಮಾಡ್ತಾನ? ಪಾಪವನ್ನು ಕ್ಷಮಿಸ್ತಾನೆ ನಿಜ, ಆದರೆ ಏನು ಮಾಡ್ತಾನತ? ಶಿಕ್ಷೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ತಿಳಿಸುತ್ತೆ, ತಂದೆ ತನ್ನ ಮಕ್ಕಳನ್ನು ಶಿಕ್ಷಿಸುವ ಹಾಗೆ ನಾನು ಕೂಡ ನಿಮ್ಮನ್ನು ಏನು ಮಾಡಬಾರ್ದು? ಶಿಕ್ಷಿಸಬಾರದು ಎಂಬುದಾಗಿ. ಮಕ್ಕಳು ತಪ್ಪು ಮಾಡಿದಾಗ ತಂದೆ ಶಿಕ್ಷೆ ಕೊಡಲಿಲ್ಲ ಅಂದರೆ ಅದೇ ತಪ್ಪನ್ನು ದೊಡ್ಡದಾಗಿ ಮಾಡ್ಕೊಂಡು ಹೋಗಿ ಅವರು ಮುಪ್ಪಿನ ಕಾಲಕ್ಕೆ ಈ ಮಕ್ಕಳು ಏನಾಗ್ತಾರೆ? ದೊಡ್ಡದಾಗಿರ್ತಕ್ಕಂಥ ಕ್ರಿಮಿನಲ್ಗಳಾಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೆರೆಮನೆಗೆ ಹೋದಂಥವರು ಯಾವ ರೀತಿಯಾಗಿ ಬದುಕಿದ್ರು, ಸೆರೆಮನೆಗೆ ಹೋದಂಥವರು ಯಾವ ರೀತಿಯಾಗಿ ಜೀವಿಸಿದ್ರು, ಸಂಪೂರ್ಣವಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ನೀವು 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯವನ್ನು ನೀವು ತೆಗೆದಿಟ್ಕೊಂಡ್ರೆ, ಇಸ್ರಾಯೇಲಿನ ದೇಶದ ಮೇಲೆ ಅರಾಮ್ಯರ ಅರಸನು ಏನು ಮಾಡ್ತಾನೆ? ದಂಡೆತ್ತಿ ಬರ್ತಾನೆ. ಇಸ್ರಾಯೇಲ್ ದೇಶದಲ್ಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು, ಕೆಲವು ಬಂಗಾರದ ಆಭರಣಗಳನ್ನು ಆತನು ಕೊಳ್ಳೆಯಾಗಿ ತೆಗೆದುಕೊಂಡು ಬಂದು ಆತನು ಅಲ್ಲಿರ್ತಕ್ಕಂಥ ಕೆಲವು ಮಕ್ಕಳನ್ನು ಸೆರೆಯಾಳಾಗಿ ಏನು ಮಾಡ್ತಾನೆ? ತನ್ನ ದೇಶಕ್ಕೆ ಕರೆದುಕೊಂಡು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಸೆರೆಯಾಳಾಗಿ ಕರೆದುಕೊಂಡು ಬಂದಂಥವರಲ್ಲಿ ಇಸ್ರಾಯೇಲಿನ ಚಿಕ್ಕದಾಗಿರ್ತಕ್ಕಂಥ ಹುಡುಗಿ, ಸುಮಾರು 7-8ನೇ ಕ್ಲಾಸ್ ಓದುವಂಥ ಒಬ್ಬ ಹುಡುಗಿ ಕೂಡ ಇದ್ಲು. ಆ ಹುಡುಗಿಯನ್ನು ಏನು ಮಾಡ್ತಾನಂದರೆ, ನನ್ನ ಹೆಂಡತಿಗೆ ಸಹಾಯಕಳಾಗಿ ಮುಸ್ರೆ ಕಸ ಇನ್ನು ಮನೆ ಕೆಲಸಗಳೆಲ್ಲ ಮಾಡುವುದಕ್ಕೆ ಈಕೆ ಏನಾಗಿರ್ತಾಳೆ? ಸಹಾಯಕಳಾಗಿರ್ತಾಳೆ ಎಂಬುದಾಗಿ ನಾಮಾನನು ಎನ್ನುವಂಥ ಒಬ್ಬ ವ್ಯಕ್ತಿ, ದಂಡನಾಯಕ, ಒಬ್ಬ ರಾಜನ ಕೈ ಕೆಳಗಡೆ ಇರ್ತಕ್ಕಂಥ ಒಳ್ಳೆ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನಂದರೆ, ಒಂದು ಹುಡುಗಿಯನ್ನು ತನ್ನ ಮನೆ ಕೆಲಸ ಮಾಡುವುದಕ್ಕೋಸ್ಕರವಾಗಿ ಇಸ್ರಾಯೇಲ್ ದೇಶದಿಂದ ಏನು ಮಾಡ್ತಾನೆ ಪ್ರಿಯರೇ? ಕರೆದುಕೊಂಡು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇಸ್ರಾಯೇಲ್ ದೇಶದಿಂದ ಕರೆದುಕೊಂಡು ಬಂದಾಗ ಆ ಹುಡುಗಿಗೆ ದಿಗ್ಬಂಧನ. ಆ ಹುಡುಗಿ ಆ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಂಗಿಲ್ಲ. ಹಲ್ಲೆಲೂಯಾ. ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದಾಳೆ, ಬಂಧು ಬಳಗದವರನ್ನ ಬಿಟ್ಟು ಬಂದಿದ್ದಾಳೆ. ಯಾರೂ ಗೊತ್ತಿರಲಾರದಂಥ ಒಂದು ದೇಶದಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ? ಮನೆ ಕೆಲಸ ಮಾಡ್ಕೊಂತ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾಳೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಆಕೆಯ ಜೀವಿತ ಪರಿಪೂರ್ಣವಾಗಿ ಸಾಕ್ಷಿಯ ಜೀವಿತ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ದೇವರನ್ನು ನಂಬಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಆದರೆ ಅವರ ಜೀವಿತದಲ್ಲಿ ಸಾಕ್ಷಿಯ ಜೀವಿತವನ್ನು ನಾವು ಕಾಣುತ್ತಾ ಇಲ್ಲ ಪ್ರಿಯರೇ. ಅನೇಕರು ಸಾಕ್ಷಿಯ ಜೀವಿತವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ? ಲೋಕದೊಳಗಡೆ ಹೋಗಿ ಲೋಕದ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಆಚರಣೆ ಮಾಡಿ ದೇವರಿಗೆ ಕೋಪವನ್ನು, ದೇವರಿಗೆ ಸಿಟ್ಟನ್ನು ಎಬ್ಬಿಸುವಂಥವರಾಗಿದ್ದಾರೆ ಪ್ರಿಯರೇ. 2ನೇ ಅರಸುಗಳ ಪುಸ್ತಕ ಓದ್ರಿ ಒಂದು ಸಾರಿ, 5ನೇ ಅಧ್ಯಾಯ, 2ನೇ ಅರಸುಗಳ ಪುಸ್ತಕ.
ಅರಾಮ್ಯರ ಅರಸನಿಗೆ ನಾಮಾನನೆಂಬವನೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಹಲ್ಲೆಲೂಯಾ. ಒಬ್ಬ ಒಳ್ಳೆಯ ಮಹಾಪುರುಷ, ಒಬ್ಬ ರಾಜ, ದೇಶದ ರಾಜ, ಆತನಿಗೆ ಏನು ಮಾಡ್ತಾ ಇದ್ದ? ಬೆಲೆಯನ್ನು ಕೊಡ್ತಾ ಇದ್ದ ಪ್ರೇರ. ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ನೋಡುವಾಗ ಆ ವ್ಯಕ್ತಿ ಏನು ಮಾಡಿದ್ದಾನೆ? ಇಸ್ರಾಯೇಲ್ ದೇಶದಿಂದ ಒಂದು ಹುಡುಗಿಯನ್ನು ಏನು ಮಾಡಿದ್ದಾನೆ? ತನ್ನ ಮನೆಗೆ ಕೆಲಸ ಮಾಡೋದಕ್ಕೆ ಕರೆದುಕೊಂಡು ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಏನಾಗುತ್ತಂದರೆ, ಮುಂದೆ ವಾಕ್ಯ ಹೇಳ್ತಾ ಇದೆ, ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಹಲ್ಲೆಲೂಯಾ. ಒಂದು ಹುಡುಗಿಯನ್ನು ಏನು ಮಾಡಿದ್ದಾರೆ? ಇಸ್ರಾಯೇಲ್ ದೇಶದಿಂದ ಹಿಡಿದುಕೊಂಡು ಬಂದಿದ್ದಾರೆ. ಹಿಡಿದುಕೊಂಡು ಬಂದಂಥ ಹುಡುಗಿಯನ್ನು ಮನೆ ಕೆಲಸ ಮಾಡುವುದಕ್ಕೋಸ್ಕರವಾಗಿ ನಾಮಾನನು ತನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದಾನೆ ಪ್ರಿಯರೇ. ಆ ಹುಡುಗಿಯ ಕುರಿತಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡ್ತಾ ಇರೋದು. ಹಲ್ಲೆಲೂಯಾ. ಆ ಹುಡುಗಿ ಲಕ್ಷಣಗಳು ಏನಾಗಿದ್ದು, ಆ ಹುಡುಗಿ ಯಾವ ರೀತಿಯಾಗಿ ದೇವರನ್ನು ಮಹಿಮೆಪಡಿಸಿದ್ಲು, ಆ ಹುಡುಗಿ ಯಾವ ರೀತಿಯಾಗಿ ಸಾಕ್ಷಿಯ ಜೀವಿತವನ್ನು ಜೀವಿಸಿದಳು ಎಂಬುದಾಗಿ. ಹಲ್ಲೆಲೂಯಾ. ಆ ಸೇನಾಪತಿಯಾಗಿರ್ತಕ್ಕಂಥ ನಾಮಾನನಿಗೆ ಅವನು ದೇವರ ದೃಷ್ಟಿಯಲ್ಲಿಯೂ ಕೂಡ ಮತ್ತು ಅದೇ ರೀತಿಯಾಗಿ ರಾಜನ ದೃಷ್ಟಿಯಲ್ಲಿಯೂ ಕೂಡ ಅಮೂಲ್ಯನಾಗಿದ್ದಾನೆ, ಘನವಂತನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನೇ ಯಾರಿಗೆ ಸಹಾಯ ಮಾಡಿದರಂತೆ? ಆ ವ್ಯಕ್ತಿಗೆ ಸಹಾಯ ಮಾಡಿದರು ಎಂಬುದಾಗಿ, ನಾಮಾನನಿಗೆ ಸಹಾಯ ಮಾಡಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ನಾಮಾನನಿಗೆ ಭಯಂಕರವಾದಂಥ ಒಂದು ವ್ಯಾಧಿ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ರೋಗಗಳು ಬರುವಾಗ ನಾವು ಮುಚ್ಚಿಟ್ಕೊಂಡ್ರೆ ಒಂದಲ್ಲ ಒಂದು ದಿನ ಅಪಾಯಕ್ಕೆ ತುತ್ತಾಗೋದು ಯಾರು? ರೋಗ ಇದ್ದಂಥವ್ರೆ. ಹಲ್ಲೆಲೂಯಾ. ಯಾವುದೇ ರೋಗ ಆಗಿರ್ಬೋದು, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಾವೇನು ಮಾಡಬೇಕು? ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟನ್ನು ನಾವು ಮಾಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಪ್ರಾರ್ಥನೆಯಲ್ಲಿ ಕೂಡ ಅದರ ಕುರಿತಾಗಿ ನಾವು ಪ್ರಾರ್ಥಿಸಬೇಕಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆ ವ್ಯಕ್ತಿ ರೋಗವನ್ನು ಭಾಳ ದಿನಗಳವರೆಗೆ ಏನು ಮಾಡಿದಂತೆ? ಮುಚ್ಚಿಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಆತನಿಗಿರುವಂಥ ವ್ಯಾಧಿ ಯಾವುದು? ಚರ್ಮದ ರೋಗ, ಕುಷ್ಠರೋಗ. ಇವತ್ತಿನ ದಿನದಲ್ಲಿ ನಾವು ಕಾಣ್ತಾ ಇಲ್ಲ. ಹಲ್ಲೆಲೂಯಾ. ನೀವು ಏನಾದರೂ ನೋಡಿದ್ದೀರಾ? ಕುಷ್ಠರೋಗಿಗಳನ್ನು ನೋಡಿದಿರಮ್ಮ ನೀವು? ಇಲ್ಲ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಕುಷ್ಠರೋಗ ಇದ್ದಂಥವರಿಗೆ ಅವರ ಪರಿಸ್ಥಿತಿ ಭಯಂಕರವಾಗಿರ್ತಕ್ಕಂಥ ಹೀನವಾದಂಥ ಪರಿಸ್ಥಿತಿ ಆಗ್ತಾಯಿತ್ತು ಪ್ರಿಯರೇ. ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇತ್ತು, ಒಂದು ಸಣ್ಣ ಗುಳ್ಳೆ ಬಂದಂಗೆ ಬಂದಿದ್ದು ಏನಾಗ್ತಾ ಇತ್ತು? ಅದು ಮೈಯೆಲ್ಲ ಏನು ಮಾಡ್ತಾ ಇತ್ತು? ಚರ್ಮ ಎಲ್ಲ ಸುಟ್ಟು ಹೋದವರ ರೀತಿಯಲ್ಲಿ ಆಗ್ತಾ ಇತ್ತು. ಬೆರಳುಗಳೆಲ್ಲ, ಮುಂದಿನ ಬೆರಳುಗಳೆಲ್ಲ ಏನಾಗ್ತಾ ಇದ್ವು? ಉಗುರುಗಳು ಏನು ಇರ್ತಾ ಇದ್ದಿಲ್ಲ, ಅವೆಲ್ಲ ಏನಾಗ್ತಾ ಇದ್ವು? ಒಳಗಡೆ ಹೋಗ್ಬಿಡ್ತಿದ್ವು. ಅಂದರೆ ಕಟ್ಟಾದ ರೀತಿಯಲ್ಲಿ ಆಗ್ಬಿಡ್ತಿತ್ತು. ಮೂಗೆಲ್ಲ ಏನಾಗ್ತಾ ಇತ್ತು? ಮೊಂಡಾದಂಥ ಒಂದು ಸ್ಥಿತಿ ಆಗ್ತಿತ್ತು. ಚರ್ಮ ಇದೆಯಲ್ಲ ನಮ್ಮ ಮೇಲೆ ಎಲ್ಲ, ಈಗ ಈ ಚರ್ಮವೆಲ್ಲ ಏನು ಮಾಡ್ತಾ ಇತ್ತು? ಮೀನಿಂದ ಹಿಂಗೆ ಇದು ಮಾಡುವಾಗುತ್ತಲ್ಲ, ಮೀನು ಸಾರು ಮಾಡೋರಿಗೆ ಗೊತ್ತಿರೋದು. ಆ ಥರ ಏನಾಗ್ತಾ ಇತ್ತು ಪ್ರಿಯರೇ? ಪದ್ರ ಉಚ್ಚಿದಂಗೆ ಗಾಯ ಆದಾಗ ಆಗಿರುತ್ತಲ್ರಿ, ಆ ಥರ ಆಗ್ತಾಯಿತ್ತು ಪ್ರಿಯರೇ. ಕುಷ್ಠರೋಗಿ, ಲೆಪ್ರಸಿ ಬಂದಂಥವ್ರಿಗೆ. ಹಲ್ಲೆಲೂಯಾ. ಆತನು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಅದನ್ನು ಮುಚ್ಚಿಡಬೇಕಂತೇಳಿ ಸ್ವಲ್ಪ ದಿನಗಳವರೆಗೆ ಏನು ಮಾಡಿದ? ಪ್ರಯತ್ನ ಪಟ್ಟ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಆತನಿಂದ ಏನು ಮಾಡಲಿಲ್ಲ? ಆಗಲಿಲ್ಲ. ಆತ ಯಾರ ಹತ್ರ ಹೇಳ್ಕೊತಾನೆ ಕಷ್ಟ? ರಾಜನಿಗೆ ಹೋಗಿ ಹೇಳ್ಕೊತಾನ? ಯಾರ ಹತ್ರ ಹೇಳ್ಕೊತಾನೆ? ಫಸ್ಟ್ ಕಷ್ಟ ಬಂದರೆ ಗಂಡ ಯಾರ ಹತ್ರ ಹೇಳ್ಕೊತಾನ್ರಿ? ಹೆಂಡತಿ ಹತ್ರನೇ ಹೇಳ್ಕೊಳ್ಳೋದು ಫಸ್ಟ್. ಹಲ್ಲೆಲೂಯಾ. ಫಸ್ಟ್ ಪ್ರಿಫರೆನ್ಸ್ ಯಾರು? ಹೆಂಡತಿಗೆ ಹೇಳಿದ ಮೇಲೇ ಆಮೇಲೆ ಅಲ್ಲಿಂದ ಅಲ್ಲಿ ಚೇಂಜ್ ಆಗಿ ಎಲ್ಲರಿಗೂ ಕೂಡ ಏನಾಗ್ಬಿಡುತ್ತೆ? ಅದು ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯಾ. ಹೆಂಡತಿ ಕಷ್ಟ ಬಂದರೂ ಕೂಡ ಮೊದಲು ಹೇಳಿಕೊಳ್ಳುವಂಥದ್ದು ಯಾರಿಗೆ? ಗಂಡನಿಗೆ. ಹಲ್ಲೆಲೂಯಾ. ಈತನು ಕೂಡ ಹೆಂಡತಿಗೆ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ, ನನಗೆ ಈ ರೀತಿ ಆಗಿದೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಇವರಿಬ್ಬರು ಮಾತಾಡುವಂಥದ್ದನ್ನು ಯಾರು ಕೇಳಿಸ್ಕೊಂಡ್ರು? ಕೆಲಸ ಮಾಡುವಂಥ ಹುಡುಗಿ ಕೇಳಿಸ್ಕೊಂಡ್ಲು ಪ್ರೇಯರ್. ಆ ಹುಡುಗಿ ಕೇಳಿಸ್ಕೊಂಡು ಏನು ಮಾಡ್ತಾ ಇದ್ದಾಳಂದರೆ, ನಾಮಾನನ ಹೆಂಡತಿ ಅಂದರೆ ತನ್ನ ಒಡತಿಗೆ, ಯಜಮಾನಿಗೆ ಏನು ಮಾಡ್ತಾ ಇದ್ದಾಳೆ? ಹೇಳ್ತಾ ಇದ್ದಾಳೆ. ಆ ಮಾತು ನೋಡ್ರಿ, 3ನೇ ವಾಕ್ಯ ಓದ್ರಿ. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ
ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಹಲ್ಲೆಲೂಯಾ. ಆ ಹುಡುಗಿ ನೋಡ್ರಿ, ಆ ಹುಡುಗಿ ಇರ್ತಕ್ಕಂಥ ಜ್ಞಾನ. ಯಾಕಂದರೆ ನಮ್ಮ ದೇಶದಲ್ಲಿ ಅರಾಮ್ಯರ ಒಂದು ದೇಶದಲ್ಲಿ ಆಕೆ ಇದ್ದಾಳೆ. ಸಮಾರ್ಯ ಅಂದರೆ ಇಸ್ರಾಯೇಲ್ ದೇಶದ ಒಂದು ಒಳಗಡೆ ಆಗಿರ್ತಕ್ಕಂಥ ಅಲ್ಲಿ ದೇವರ ಪ್ರವಾದಿ ಇದ್ದಾನೆ. ಆತನ ಹೆಸರೇನು? ಎಲೀಷನು ಎಂಬುದಾಗಿ. ಆ ಪ್ರವಾದಿ ಹತ್ತಿರ ನನ್ನ ಯಜಮಾನನು ಇದ್ದಿದ್ರೆ, ಹೋಗಿದ್ರೆ ಅಲ್ಲಿಗೆ, ಅವನಿಗೆ ಏನಾಗ್ತಾ ಇತ್ತು? ಎಷ್ಟೋ ಒಳ್ಳೆಯದಾಗ್ತಾ ಇತ್ತು. ಅವನ ಕುಷ್ಠ ಏನಾಗ್ತಾ ಇತ್ತು? ತೀರಿ ಹೋಗ್ತಾ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಚಿಕ್ಕದಾಗಿರ್ತಕ್ಕಂಥ ಹುಡುಗಿ, ಈ ವಾಕ್ಯವನ್ನು ನಾವು ಓದುವಾಗ ಗೊತ್ತಾಗುತ್ತೆ, ಆ ಹುಡುಗಿ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದಂಥ ಒಬ್ಬ ಹುಡುಗಿಯಾಗಿದ್ದಾಳೆ. ದೇವರ ಸನ್ನಿಧಾನವನ್ನು ಅನುಭವಿಸಿದಂಥ ಒಬ್ಬ ಹುಡುಗಿಯಾಗಿದ್ದಾಳೆ. ಆಕೆ ಚಿಕ್ಕ ವಯಸ್ಸಿನಿಂದಲೇ ದೇವರಲ್ಲಿ ಭಯದಿಂದ ಭಕ್ತಿಯಿಂದ ಏನು ಮಾಡ್ತಾ ಇದ್ದಾಳೆ? ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೆರೆಯೇ ಯಾಳು ಆಗಿ ಆ ಒಂದು ಅರಾಮ್ಯರ ದೇಶದಲ್ಲಿ ಆಕೆ ಇರುವಾಗ, ಆಕೆಗೆ ಕಷ್ಟ ಇರುವಾಗ ಕೂಡ ತಾನು ತನ್ನ ಯಜಮಾನನ ಸುಖವನ್ನ ಏನು ಮಾಡ್ತಾ ಇದ್ದಾಳೆ? ಆಕೆ ಬಯಸುವಂಥವಳಾಗಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಕೆ ಒಂದು ಯಾರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಕುಷ್ಠವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಆವತ್ತಿನ ದಿನ ಕುಷ್ಠರೋಗಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇದ್ದಿಲ್ಲ. ಇವತ್ತಿನ ದಿನ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ಗಳು ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ನಮ್ಮ ಸಭೆಗೆ ಕುಷ್ಠರೋಗಿಗಳು ಬರ್ತಾರೆ, ನನಗೆ ಗೊತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂದರೆ, ಆ ಹುಡುಗಿ ಹೇಳ್ತಾ ಇದ್ದಾಳೆ ಏನೆಂಬುದಾಗಿ, ಅಲ್ಲಿ ಇರುತ್ತಿದ್ದರೆ ಅರಾಮ್ಯರ ಸೇನಾಪತಿಯಾಗಿರ್ತಕ್ಕಂಥ ನಾಮಾನನು ಸಮಾರ್ಯದಲ್ಲಿರ್ತಕ್ಕಂಥ ಪ್ರವಾದಿ ಹತ್ತಿರ ಇರುತ್ತಿದ್ದರೆ ಅವನಿಗೆ ಎಷ್ಟೋ ಒಳ್ಳೆಯದು ಆಗ್ತಾ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವು ಜನರು ಹಿಂಗೆ ಆಗ್ಯದ ಅಂತೇಳಿ ಗೊತ್ತಾದ್ರೆ ಏನು ಮಾಡ್ತಾರೆ? ಎಲ್ಲರಿಗೂ ಸುದ್ದಿ ಮುಟ್ಟಿಸ್ತಾರೆ. ಅವ್ರಿಗೆ ಹಂಗಾಗ್ಯದಂತ, ಆ ರೋಗ ಬಂದದಂತ, ಈ ರೋಗ ಬಂದದಂತೇಳಿ ಏನು ಮಾಡ್ತಾರೆ? ಎಲ್ಲರಿಗೆ ಸುದ್ದಿ ಮುಟ್ಟಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತೆ ಅಂತೇಳಿ ಹೇಳದೆ ಏನು ಮಾಡ್ತಾರೆ? ಆ ಕಡೆ ಈ ಕಡೆ ಸುದ್ದಿ ಮುಟ್ಟಿಸಿ ಇವರಿಗೆ ಅವಮಾನ ಬರುವ ರೀತಿಯಲ್ಲಿ, ಇವರಿಗೆ ಧಿಕ್ಕಾರ ಬರುವ ರೀತಿಯಲ್ಲಿ ಏನು ಮಾಡ್ತಾರೆ? ಇರ್ತಾರೆ ಪ್ರೇರ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಹುಡುಗಿ ಏನು ಮಾಡ್ತಾ ಇದ್ದಾಳೆ? ನಿರೀಕ್ಷೆಯನ್ನು ಕೊಡ್ತಾ ಇದ್ದಾಳೆ. ಆ ಟ್ರೀಟ್ಮೆಂಟಿಗೆ ಸರಿಯಾಗಿ ಇರುವಂಥ ಒಂದು ಮದ್ದು ಎಲ್ಲಿದೆ? ದೇವರ ಹತ್ರ ಮಾತ್ರ ಇದೆ. ದೇವರು ಮಾತ್ರ ಅದನ್ನು ಸ್ವಸ್ಥ ಮಾಡಬಲ್ಲ, ದೇವರು ಮಾತ್ರ ಅದನ್ನು ಬಿಡುಗಡೆ ಮಾಡಬಲ್ಲ ಎಂಬುದಾಗಿ ಸೆರೆಮನೆಯಲ್ಲಿರ್ತಕ್ಕಂಥ ಈ ಹುಡುಗಿ ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಒಂದು ನಿರೀಕ್ಷೆಯನ್ನು ಕೊಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹುಡುಗಿ ಹೇಳಿದಂಥ ಮಾತು ತೂಕದ ಮಾತಾಗಿತ್ತು, ಬೆಲೆಯುಳ್ಳಂಥ ಒಂದು ಮಾತಾಗಿತ್ತು. ಯಾಕೆ ತೂಕದ ಮಾತಾಗಿತ್ತು ಅಂದರೆ, ಆ ಯಜಮಾನ ಯಾವ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲಲ್ವಾ, ಆ ಯಜಮಾನ ಆ ಹುಡುಗಿಯ ಮಾತಿಗೆ ಏನು ಮಾಡಿದ್ರಂತೆ? ಬೆಲೆ ಕೊಟ್ಟು ನೇರವಾಗಿ ನಾಮಾನನು ಯಾರ ಹತ್ರಕ್ಕೆ ಹೋಗ್ತಾ ಇದ್ದಾನೆ? ಅರಸನ ಹತ್ರಕ್ಕೆ ಹೋಗಿ, ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋದರೆ ನನ್ನ ಕುಷ್ಠರೋಗ ಕಡಿಮೆಯಾಗುತ್ತೆ ಎಂಬುದಾಗಿ ಕೇಳಿಕೊಂಡಾಗ ಅವಾಗ ಅರಸನ ಏನು ಮಾಡ್ತಾನೆ? 10 ತಲಾಂತು ಬೆಳ್ಳಿಯನ್ನು, 6,000 ತೊಲೆ ಬಂಗಾರವನ್ನು, 10 ದುಸ್ತು ಬಟ್ಟೆಗಳನ್ನು ಏನು ಮಾಡ್ತಾನೆ ಪ್ರಿಯರೇ? ಆ ಅರಸನಿಗೆ ಕಳಿಸ್ತಾನೆ, ಸ್ವಸ್ಥತೆಯನ್ನು ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಈತನು ಏನಂತ ಕೇಳಿಸಿಕೊಂಡಿದ್ದಾನೆ? ಎಲೀಷ ಪ್ರವಾದಿ ಹತ್ರ ಹೋದರೆ ಸ್ವಸ್ಥತೆ ಆಗುತ್ತೆ, ದೇವರು ಬಿಡುಗಡೆ ಕೊಡ್ತಾನೆ ಅಂದರೆ. ಆದರೆ ಈತ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ರೀ ಸಾಗರ್? ಅರಸನ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೇರವಾಗಿ ಯಾರ ಹತ್ರಕ್ಕೆ ಹೋಗ್ಬೇಕಾಗಿತ್ತು? ಪ್ರವಾದಿ ಹತ್ರಕ್ಕೆ ಹೋಗ್ಬೇಕಾಗಿತ್ತು, ಐನವ್ರ ಹತ್ರಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಈತ ಎಲ್ಲಿ ಹೋಗ್ತಾ ಇದ್ದಾನೆ? ಒಬ್ಬ ಅರಸನ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಕೂಡ ಅನೇಕ ಜನರು ದೇವರ ಬಳಿಗೆ ಬರದೆ ಲೋಕದಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಎಲ್ಲಿರಿ? ದೇವ್ರ ಹತ್ರಕ್ಕೆ ಬರಲ್ಲ. ಅಲ್ಲಿ ಇಷ್ಟು ಕೊಟ್ಟರೆ ಆಯ್ತು, ಈ ಕಾಣಿ ಕೊಟ್ಬಿಟ್ರೆ ನಮ್ಗೆ ಸ್ವಸ್ಥ ಆಗಿಬಿಡುತ್ತೆ. ಎಕ್ಕೊಬ್ಬರಿಗೆ ಚಲೋ ಗೊತ್ತಿರೋದು. ಹಲ್ಲೆಲೂಯಾ. ಆಯ್ತು, ಇಷ್ಟು ಹೇಳ್ಯಾರಪ್ಪ, 5 kg ಅದು ಹೇಳ್ಯಾರ, 5 kg ಬ್ಯಾಳೆ ಹೇಳ್ಯಾರ, ಅಕ್ಕಿ ಇಷ್ಟು ಕೊಡಂತ ಹೇಳ್ಯಾರ, ಎಣ್ಣೆ ಇಷ್ಟು ಕೊಡಂತ ಹೇಳ್ಯಾರ. ಆಯ್ತು, ಅವ್ರಂಗೆ ಕೇಳಿಬಿಡ್ತಾರೆ. ಇವ್ರದ್ದು ಎಲ್ಲ ಆಳು, ಅವ್ರಿಗೆಲ್ಲ ಲಾಭ ಆಗತ್ತಾ? ಅವ್ರು ಲಾಸ್ಟಿಗೆ ಕೊನೆಯದಾಗಿ ದೇವರು ಅದನ್ನು ಏನು ಮಾಡ್ಬೇಕಾತನೋ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈತನು ಎಲ್ಲವನ್ನು ತೆಗೆದುಕೊಂಡು ಬಂದು ಇವುಗಳನ್ನು ನನಗೆ ಸ್ವಸ್ಥತೆ ಮಾಡು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಕೇಳಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರು ಏನಾದರೂ ಹಣಕ್ಕೋಸ್ಕರವಾಗಿ ಸ್ವಸ್ಥತೆ ಮಾಡ್ತಾನ? ಹಲ್ಲೆಲೂಯಾ. ಸ್ವಸ್ಥತೆ ನಾವು ಹೊಂದಬೇಕಾದ್ರೆ ನಮಗೇನು ಬೇಕು? ದೇವ್ರ ಮೇಲೆ ಮೊದಲನೇದಾಗಿ
ನಂಬಿಕೆ ಬೇಕು ಪ್ರಿಯರೇ. ಹಲ್ಲೆಲೂಯಾ. ಈ ನಾಮಾನನಿಗೆ ನಂಬಿಕೆ ಇದೆ, ಈ ನಾಮಾನನಿಗೆ ವಿಶ್ವಾಸ ಇದೆ. ಆ ಮಗಳು ಹೇಳಿದಂಥ ಒಂದು ಮಾತಿನ ಮೇಲೆ ವಿಶ್ವಾಸ ಇದೆ. ಆದರೆ ಆತನ ಆ ದೇಶಕ್ಕೆ ಹೋಗಿದ್ದಾನೆ, ಆ ದೇಶದ ಅರಸನ ಹತ್ರಕ್ಕೆ ಹೋಗಿದ್ದಾನೆ ಹೊರತಾಗಿ ಎಲೀಷ ಪ್ರವಾದಿ ಇರುವಂಥ ಒಂದು ಸ್ಥಳಕ್ಕೆ, ಮಠಕ್ಕೆ ಆತ ಹೋಗಿಲ್ಲ ಪ್ರಿಯೇ. ಕರ್ಮೇಲ್ ಎನ್ನುವಂಥ ಬೆಟ್ಟದ ಮೇಲೆ ಎಲೀಷ ಪ್ರವಾದಿಯ ಒಂದು ಗುಹೆ, ಮಠ ಎನ್ನುವಂಥದ್ದು ಇತ್ತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿನವೂ ಕೂಡ ಅನೇಕರು ಆ ಕಡೆ ಈ ಕಡೆ ಹೋಗ್ತಾರೆ. ದೇವರಲ್ಲಿಯೇ ಸ್ವಸ್ಥತೆ ಇರುವಂಥದ್ದು, ದೇವರಲ್ಲಿಯೇ ಬಿಡುಗಡೆ ಇರುವಂಥದ್ದು, ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿರುವಂಥದ್ದು ನಿಜ ಅಂತೇಳಿ ನಾವು ಸಾಕ್ಷಿ ಕೊಡುವಂತೆ ಆಗಬೇಕು ಪ್ರಿಯರೇ. ಅದೇ 126ನೇ ಕೀರ್ತನೆ ನಾವು ಓದಿದ್ವಲ್ಲ ಈಗಾಗಲೇ, ಅನ್ಯರು ಮಾತಾಡಿಕೊಳ್ಬೇಕು ನಮ್ಮ ಕುರಿತಾಗ. ಹೌದಪ್ಪ, ದೇವರು ಅವ್ರನ್ನ ಏನು ಮಾಡಿದಾನ, ಉನ್ನತವಾದಂಥ ಸ್ಥಾನಕ್ಕೆ ತಂದಿದ್ದಾನ. ಮೊದಲು ಕೀಳಾದ ಪರಿಸ್ಥಿತಿ ಇತ್ತು ಅವರಿಗೆ, ಆದರೆ ಈಗ ಅವರು ಏನಾಗಿದ್ದಾರೆ, ಪರಿಪೂರ್ಣವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಂತ ಮಕ್ಕಳಾಗಿದ್ದಾರೆ. ನಿಜವಾಗ್ಲೂ ಅವರ ದೇವರು ಅವ್ರನ್ನ ಕೈ ಹಿಡಿದದ್ದು ನಿಜ ಎಂಬುದಾಗಿ ಅವರು ಅನ್ಯರು ಹೇಳುವಂತಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಅನ್ಯರಂದ್ರೆ ಯಾರು? ದೇವರನ್ನ ನಂಬಲಾರದಂಥವ್ರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಈತನು ನೇರವಾಗಿ ಅರಸನ ಬಳಿಗೆ ಹೋಗಿ ಒಂದು ಲೆಟರನ್ನು ತಗೊಂಡ. ಏನು ಮಾಡಿದ? ಅರಸನು ಒಂದು ಲೆಟರ್ ಬರೆದ, ಇವನಿಗೆ ಕುಷ್ಠರೋಗ ಇದೆ, ಈ ಕುಷ್ಠರೋಗವನ್ನು ಏನು ಮಾಡು, ಸ್ವಸ್ಥ ಮಾಡು ಅಂತೇಳಿ. ಅರಾಮ್ಯರ ಅರಸನು ಯಾರಿಗೆ ಬರೆದ? ಇಸ್ರಾಯೇಲರ ಅರಸನಿಗೆ ಬರೆದ. ಅರಸನ ಲೆಟರ್ ನೋಡಿದ, ಈತನಿಗೆ ಭಯ ಬರಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದರೆ ಅನೇಕ ಸಾರಿ ಅರಾಮ್ಯರ ಅರಸನ ಏನು ಮಾಡ್ಯಾನ, ದಂಡೆತ್ತಿ ಬಂದನ, ಎಲ್ಲ ಲೂಟಿ ಮಾಡ್ಯಾನ. ಯುದ್ಧದ ಸಲುವಾಗಿನೇ ಪುನಃ ಏನು ಮಾಡಕತ್ತನೇತ, ಈ ಒಂದು ಜಗಳದ ಸಲುವಾಗಿನೇ ಈ ಲೆಟರ್ ಕಳಿಸ್ಯಾನ ಅಂತೇಳಿ, ಪತ್ರ ಕಳಿಸ್ಯಾನ ಅಂತೇಳಿ ಭಯಪೀಡಿತನಾದ. ನಾನೇನಾದರೂ ದೇವರ ಸ್ವಸ್ಥ ಮಾಡೋದಕ್ಕೆ ಅಂತೇಳಿ ಇಸ್ರಾಯೇಲ್ ದೇಶದ ಅರಸನ ಏನು ಮಾಡ್ತಾ ಇದ್ದಾನೆ, ಆ ಮಾತನ್ನು ಹೇಳ್ತಾ ಇದ್ದಾನೆ. ಓದ್ರಿ ಒಂದ್ಸಾರಿ 7ನೇ ವಾಕ್ಯ ಓದ್ರಿ. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ. ಇದು ಎಂಥ ಅಪ್ಪಣೆ! ನಾನೇನು ದೇವರು? ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಜಗಳದ ಸಲುವಾಗಿ ಈತನ ಏನು ಮಾಡ್ಯಾನ, ಈ ಪತ್ರವನ್ನು ಕಳಿಸ. ನಾನೇನು ದೇವ್ರ? ಹುಟ್ಟಿಸೋದು ಸಾಯಿಸೋದು ನನಗೆ ಸಾಮರ್ಥ್ಯ ಇದೆನಾ ಅಂತೇಳಿ ಒಬ್ಬ ಅರಸನ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ, ಕೆಳಗಡೆ ಇರ್ತಕ್ಕಂಥ ಮಂತ್ರಿ ಮಂಡಲದವರಿಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ಕೂಡ ಸ್ವಸ್ಥತೆ ಎನ್ನುವಂಥದ್ದು ಯಾರಿಂದ ಬರುವಂಥದ್ದಾಗಿದೆ ಪ್ರಿಯರೇ? ಪರಿಪೂರ್ಣವಾಗಿ ದೇವರಿಂದಲೇ ಆ ಕಾರ್ಯ ಆಗುವಂಥದ್ದಾಗಿದೆ. ಅವಾಗ ನಾವು ನೋಡ್ತೀವಿ, ಆ ಒಂದು ಕರ್ಮೇಲ್ ಬೆಟ್ಟದಲ್ಲಿರ್ತಕ್ಕಂಥ ಎಲೀಷ ಪ್ರವಾದಿಗೆ ಈ ಸುದ್ದಿ ಗೊತ್ತಾಗಿ ಎಲೀಷ ಪ್ರವಾದಿ ಏನು ಮಾಡ್ತಾನಂದರೆ, ನನ್ನ ಬಳಿಗೆ ಆ ವ್ಯಕ್ತಿಯನ್ನು ಕಳುಹಿಸು ಎಂಬುದಾಗಿ ತನ್ನ ಬಳಿಗೆ ಇರತಕ್ಕಂಥ ಸೇವಕರನ್ನು ಏನು ಮಾಡ್ತಾನೆ, ಕಳಿಸ್ತಾನೆ ಪ್ರಿಯರೇ. ನಾಮಾನನು ರಥಾಶ್ವ ಸಹಿತವಾಗಿ ಆ ಮಠದ ಮುಂದುಗಡೆ, ಎಲೀಷ ಪ್ರವಾದಿ ಇರ್ತಕ್ಕಂಥ ಮಠದ ಮುಂದುಗಡೆ ಬಂದು ಏನು ಮಾಡ್ತಾನೆ, ನಿಂದಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಅದ್ಭುತವಾಗಿ ದೇವರ ಪ್ರವಾದಿಯಾಗಿರುವಂಥ ಎಲೀಷನ ಬಾಯಿಂದ ಒಂದು ಮಾತು ಹೇಳಿಸ್ತಾನೆ, ನಾಮಾನನೇ ನೀನು ಹೋಗಿ 7 ಸಾರಿ ಯೋರ್ದಾನ್ ಹೊಳೆಯಲ್ಲಿ ಏನು ಮಾಡಬೇಕು, ಮುಳುಗಬೇಕು. ಎಷ್ಟು ಸಾರಿ ಮುಳುಗಬೇಕಂತ ಹೇಳಿದ? 7 ಸಾರಿ. ಸತ್ಯವೇದದಲ್ಲಿ 7 ಎನ್ನುವಂಥದ್ದು ಪರಿಪೂರ್ಣತೆಗೆ ಏನಾಗಿದೆ, ಸಂಕೇತವಾಗಿದೆ. ಯೇಸು ಕ್ರಿಸ್ತನು ಕೂಡ 7 ಮಾತುಗಳನ್ನು ಶಿಲುಬೆಯ ಮೇಲೆ ಆಡಿರುವಂಥದ್ದು ಏನಾಗಿದೆ, ಮಹತ್ವ ಪಡೆದಿರುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದಿರುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದ್ರ ಸಲುವಾಗಿ 7 ಎನ್ನುವಂಥದ್ದೇನು, ಪರಿಪೂರ್ಣತೆ. ಈಗ ನಾವು 6ನೇ ಯುಗದಲ್ಲಿದ್ದೇವೆ. ಹಲ್ಲೆಲೂಯಾ. 7ನೇ ಯುಗ ಶಾಶ್ವತವಾದ ಯುಗ, ನಿತ್ಯವಾದ ಯುಗ. ಅದುವೇ ದೇವರ ಸಂಗಡ ನಾವು ವಾಸಿಸುವಂಥ ಒಂದು ಯುಗವಾಗಿದೆ ಪ್ರಿಯರೇ. ಅದೇ ಯಾವ ಯುಗ? ನಿತ್ಯ ಶಾಶ್ವತ ಯುಗ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾಮಾನನೇ ನೀನು ಏನು ಮಾಡಬೇಕು, 7 ಸಾರಿ ಮುಳುಗಬೇಕಂತೇಳಿ ಆತ ಏನು ಮಾಡ್ಯಾನ, ಒಳಗಡೆ ಇದ್ದಂಥ ಆತ, ಧ್ಯಾನದಲ್ಲಿದ್ದಂಥ ಆತ ಹೇಳಿ ಕಳಿಸಿದಾನ ಪ್ರಿಯರೇ. ದೂರದಲ್ಲಿ ರಥಗಳು ನಿಂತ್ಕೊಂಡಿದ್ದಾವೆ ಆ ಒಂದು ಮಠದ ಮುಂದುಗಡೆ, ಎಲೀಷ ಪ್ರವಾದಿ ಮಠದ ಮುಂದುಗಡೆ ದೂರದಲ್ಲಿ ನಿಂತ್ಕೊಂಡಿದ್ದಾವೆ. ಅವಾಗ ಹೇಳಿ ಕಳಿಸಿದಾಗ ಎಲೀಷನು ಎದ್ದು ಹೋಗಿ ಹೇಳಲಿಲ್ಲ. ಅಲ್ಲಿ ಯಾರು ಕೂಡ ಹೇಳಿ ಕಳಿಸಿದ? ಗೆಹಜಿ ಇರ್ತಾನೆ ಶಿಷ್ಯ, ಆ ಗೆಹಜಿ ಕೂಡ ಹೇಳಿ ಕಳಿಸ್ತಾನೆ ಪ್ರಿಯರೇ. ಅವಾಗ ಗೆಹಜಿ ಕೂಡ ಹೇಳಿ ಕಳಿಸಿದಾಗ, ನಾನು ನನ್ನ ದೇಶದಲ್ಲಿ ಉನ್ನತವಾದಂಥ ಗೌರವವುಳ್ಳಂಥ ವ್ಯಕ್ತಿ ಯಾರಂತ ಇದ್ದಾರೆ, ನಾಮಾನನ್ ಅಂತ ಇದ್ದಾನೆ. ಹಲ್ಲೆಲೂಯಾ. ಉನ್ನತವಾದಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ರಾಜನಿಗೆ ನನಗೆ ಏನು ಮಾಡ್ತಾನೆ, ಗೌರವ ಕೊಡ್ತಾನೆ. ಈತ ಏನಂತ ಹೇಳ್ತಾ ಇದ್ದಾನೆ, ಅಟ್ಲೀಸ್ಟ್ ತಾನು ಹೊರಗಡೆ ಎದ್ದು ಬಂದು ಯೆಹೋವ ದೇವರ ಹೆಸರಿನಲ್ಲಿ ನನ್ನ ಮೈ ಮೇಲೆಲ್ಲ ಕೈ ಆಡಿಸಿದ್ರೆ ನನ್ನ ಕುಷ್ಠ ವಾಸಿ ಆಗ್ತಿತ್ತು ಅಂತೇಳಿ ನಾನು ಬಂದರೆ, ಎಲ್ಲ ಬಟ್ಟೆಗಳನ್ನು, ಎಲ್ಲ ಬಂಗಾರ ಬೆಳ್ಳಿಯನ್ನು ತೆಗೆದುಕೊಂಡು ಬಂದರೆ, ಈತ ಒಳಗಿನಿಂದಲೇ ಏನು ಮಾಡ್ತಾ ಇದ್ದಾನ, ಅಪ್ಪಣೆ ಕೊಡ್ತಾ ಇದ್ದಾನ ಅಂತೇಳಿ ನಾಮಾನನ್ ಏನು ಮಾಡ್ತಾ ಇದ್ದಾನೆ,
ಅಂದುಕೊಳ್ತಾ ಇದ್ದಾನೆ ಪ್ರೇರೆ. ಅಂದುಕೊಂಡು ಸೈನಿಕರಿಗೆ ಹೇಳ್ತಾ ಇದ್ದಾನೆ, ನನ್ನ ದೇಶದಲ್ಲೇನು ಒಳ್ಳೆ ಒಳ್ಳೆ ನದಿಗಳಿಲ್ವಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 12ನೇ ವಾಕ್ಯದಲ್ಲಿ ನೋಡ್ರಿ, ದಮಸ್ಕದ ಅಬಾನ ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲ ಹೊಳೆಗಳಿಗಿಂತ ಉತ್ತಮವಲ್ಲವು. ಹಲ್ಲೆಲೂಯಾ. ಇವತ್ತಿನ ಜನ ಅನೇಕರು ನೆನೆಸ್ತಾರೆ, ವರ್ಷಕ್ಕೊಂದ್ಸರಿ ಒಳಗೆ ಮುಳುಗಿದ್ರಪ್ಪ ನಮ್ಮ ಪಾಪಗಳು ಹೋಗ್ತಾವ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹೆಂಗೆ ನೋಡ್ರಿ, ಹಲ್ಲೆಲೂಯಾ. ದೇವ್ರು ಹೇಳೇನ ಒಂದೇ ಸರಿ ಮುಳುಗ್ರಿ, ನೀವು ಎಲ್ಲೇನೋ ಮುಳುಗ್ರಿ, ಹಳದಾಗ ಮುಳುಗ್ರಿ, ಒಳಗನ ಮುಳುಗ್ರಿ, ಸಮುದ್ರದಲ್ಲಿ ಆದರೂ ಮುಳುಗ್ರಿ, ಒಟ್ಟ ನೀರಿನಲ್ಲಿ ನೀವೇನು ಮಾಡಬೇಕು? ಮುಳುಗಿ ಎದ್ದೇಳಬೇಕು. ಮುಳುಗಿದಾಗ ನೀವೇನಾಗ್ತೀರಾ? ಸತ್ತೋಗ್ತೀರಾ. ಏನಾಗ್ತೀರಾ? ಸತ್ತೋಗ್ತೀರಾ. ಯಾರ ಪಾಲಿಗೆ ಸತ್ತೋಗ್ತೀರಾ? ಪಾಪದ ಪಾಲಿಗೆ. ಹಲ್ಲೆಲೂಯಾ. ಎದ್ದೇಳಬೇಕಾದ್ರೆ ನೀವು ಹೆಂಗೆ ಎದ್ದೇಳ್ತೀರಾ? ಹೊಸದಾಗಿ ನೀವು ಎದ್ದೇಳ್ತೀರ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ 5ನೇ ಅಧ್ಯಾಯ 20ನೇ ವಚನದಲ್ಲಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೊಸದಾಗಿರುವಂಥ ಸೃಷ್ಟಿಯಾದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾಮಾನನು, ಅಯ್ಯೋ ನನ್ನ ದೇಶದಲ್ಲಿ ಒಳ್ಳೆ ಒಳ್ಳೆ ಹೊಳೆಗಳಿದ್ದಾವೆ, ನದಿಗಳಿದ್ದಾವೆ, ಅಲ್ಲೇ ಮುಳುಗ್ತಾ ಇದ್ದೆ, ನಾನು ಯಾಕೆ ಇಲ್ಲಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗಬೇಕು ಅಂತೇಳಿ ಏನು ಮಾಡಿದ? ಭಾಳ ಉಗ್ರನಾದ, ಸಿಟ್ಟುಗೊಂಡ ಪ್ರಿಯರೇ. ಹೊರಗಡೆ ಬಂದು ಹೇಳ್ತಾರೆ ಏನೋ ಅನ್ಕೊಂಡಿದ್ದೀವಿ. ಹಲ್ಲೆಲೂಯಾ. ಅನ್ಯರಾದ್ರೆ ಏನಂತ ಕರೀತಾರೆ? ಈಗ ದೇವ್ರು ನಂಬಿದವರಾದ್ರೆ ಒಬ್ರು ಪಾಸ್ಟರ್ ಅಂತಾರೆ, ಒಬ್ರು ಐನರ್ ಅಂತಾರೆ. ಅನ್ಯರಾದ್ರೆ ಏನಂತ ಕರೀತಾರೆ ಪ್ರಿಯರೇ? ಬಾದಲ್ಲಿಗೆ ಬಂದ್ರೆ ಗೊತ್ತಾಗತ್ತೆ ನಮ್ಗೆ ಅಯ್ಯರ್ ಅನ್ನಲ್ಲ, ಏನಂತಾರೆ? ತಾತ್ನವ್ರು ಅಂತಾರೆ. ಹಲ್ಲೆಲೂಯಾ. ನಿಜವಾಗ್ಲು ನೀವು ಅಲ್ಲಿ ಬಂದಂಥವ್ರಿಗೆ ಗೊತ್ತಿರ್ತದೆ, ಶೇಖಮ್ ಅವ್ರಿಗೆ ಗೊತ್ತಿರ್ತದೆ, ಎಂಕೋಬ್ ಅವರಿಗೆ ಮತ್ತು ಸಾಗರ್ ಅವ್ರಿಗೆ. ಹಲ್ಲೆಲೂಯಾ. ಏನಂತಾರೆ ಅವರು? ತಾತನವ್ರು ಅಂತಾರೆ. ಹಲ್ಲೆಲೂಯಾ. ಐನವ್ರನ್ನಲ್ಲ, ಪಾಸ್ಟ್ರು ಕೂಡ ಅನ್ನಲ್ಲ ಕೆಲವೊಬ್ರು. ಈಗ ಹೊಸದಾಗಿ ಕೆಲವೊಂದು ವರ್ಷಗಳು ಹಂಗೆ ನಡ್ಕೊಳ್ಳೋವಂಥವ್ರು ಏನಂತಾರೆ? ಅಯ್ಯೋರು ಅಂತೇಳಿ ಕರೀತಾರೆ ಪ್ರಿಯರು. ಆದರೆ ಅನ್ಯನಾಗಿರ್ತಕ್ಕಂಥ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂದರೆ, ಹೊರಗಡೆ ಎದ್ದು ಪ್ರವಾದಿ ಬರ್ತಾನೇನೋ ಅನ್ಕೊಂಡಿದ್ದೆ. ತಾತನವ್ರು ಎದ್ದು ಹೊರಗಡೆ ಬಂದು ನನ್ನ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡ್ತಾರೆ ಅನ್ಕೊಂಡಿದ್ದೆ. ಈತ ಏನಂತ ಹೇಳ್ತಾ ಇದ್ದಾನ? ಎದ್ದು ಹೊರಗಡೆ ಬರಲಾರ್ದೆ ಅಲ್ಲೇ ಒಳಗಡೆಯಿಂದ ಏನು ಮಾಡ್ತಾ ಇದ್ದಾನೆ? ನನಗೆ ಆಜ್ಞೆ ಕೊಡ್ತಾ ಇದ್ದಾನೆ. ಅದು ಚಿಕ್ಕದಾಗಿರುವಂಥದ್ದು. ನೀರಿನಾಗ ಮುಳುಗಿದ್ರೆ ಹೆಂಗೆ ನನಗೆ ಸಮಸ್ಯೆ ಪರಿಹಾರ ಆಗುತ್ತಾ? ನನ್ನ ಕುಷ್ಠರೋಗಿ ಹೆಂಗೆ ಪರಿಹಾರ ಆಗುತ್ತಾ ಅಂತೇಳಿ ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿದ? ಖ್ಯಾತೆ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರು. ಅವಾಗ ಸೈನಿಕ ಹೇಳ್ತಾನೆ, ಒಬ್ಬ ವ್ಯಕ್ತಿ ಏನಂತ ಹೇಳ್ತಾನೆ? ಅಯ್ಯ, ಹೋದ್ರಿ ಅದು 13ನೇ ವಚನ. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿ ಒಂದು ಕಠಿಣವಾದ ಕೆಲಸವನ್ನ ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ. ಹಲ್ಲೆಲೂಯಾ. ಕಠಿಣವಾದ ಕೆಲಸ ಏನ್ರಿ? ಇಲ್ಲಿಂದ ಶ್ರೀಶೈಲಕ್ಕೆ ನಡ್ಕೊಂಡು ಹೋದ್ರೆ ನಮಗೆಲ್ಲ ಏನಾಗುತ್ತಾ? ವಾಸ ಕೆಲವೊಬ್ರು ಮಾಡಿ ಬಂದವ್ರು ಇರ್ಬೋದು. ಶಾಂತಮ್ಮ ಅವರು ಯಜಮಾನ್ರು ಅನ್ಸುತ್ತೆ ಅಲ್ರಿ? ಅವಾಗ ಹಿಂದಿನ ಕಾಲದಾಗ. ಆದರೆ ಈಗ ಏನು ಮಾಡ್ಯಾರ ಅವರು? ದೇವರಲ್ಲಿ ಬಂದಿದ್ದಾರೆ, ದೇವರ ಮಕ್ಕಳು ಆಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕ ಸೇವಕರು ಕೂಡ, ದೈವ ಸೇವಕರು, ಪಾಸ್ಟರ್ಗಳಾದಂಥವ್ರು ಸಾಕ್ಷಿ ಕೊಡ್ತಾರೆ. ನಾವು ಎಷ್ಟೋ ಸಾರಿ ಶ್ರೀಶೈಲಕ್ಕೆ ನಡ್ಕೊಂಡು ಹೋಗಿವಿ, ಎಷ್ಟೋ ಸಾರಿ ನಾವು ಮಾಲೆಯನ್ನು ಹಾಕ್ಕೊಂಡಿವಿ. ಆದರೆ ದೇವರು ಅಲ್ಲಿ ಇಲ್ಲ. ದೇವರು ಎಲ್ಲಿದ್ದಾನೆ? ಸತ್ಯವೇದದಲ್ಲಿದ್ದಾನೆ. ಆ ಸತ್ಯವೇದವನ್ನು ನಂಬುವಾಗ, ದೀಕ್ಷೆ ತೆಗೆದುಕೊಳ್ಳುವಾಗ ದೇವರು ಎಲ್ಲಿದ್ದಾನೀಗ? ನನ್ನೊಳಗಡೆ ಇದ್ದಾನೆ ಎಂಬುದಾಗಿ ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ ಪ್ರಿಯರೇ. ದೇವರು ಹೇಳ್ತಾರೆ, ಕಠಿಣವಾದಂಥ ಕೆಲಸ ಮನುಷ್ಯರು ಏನು ಮಾಡ್ತಾರೆ ಪ್ರಿಯರೇ? ಇಷ್ಟಪಡ್ತಾರೆ, ಕಠಿಣವಾಗಿರುವಂಥದ್ದು. ಹಲ್ಲೆಲೂಯಾ. ಆ ವ್ರತ ಮಾಡಿದರೆ, ಅದು ಮಾಡಿದರೆ, ಇದು ಮಾಡಿದರೆ ಅಂತೇಳಿ. ಹಲ್ಲೆಲೂಯಾ. ಆದರೆ ಆ ಸೈನಿಕನಿಗೆ, ಆತನ ಹತ್ರ ಏನಿದೆ? ಒಳ್ಳೆ ಬಂಗಾರ ಇದೆ, ಒಳ್ಳೆ ಅಂತಸ್ತಿನಲ್ಲಿದ್ದಾನೆ. ಯಜ್ಞ ಹೋಮ, 1 ಕೋಟಿ ರೂಪಾಯಿ ಯಜ್ಞ ಮಾಡಿದ್ರೆ ಮಾಡೋಷ್ಟು ತಾಕತ್ತೈತಿ. ಯಾರಿಗೆ? ಆ ವ್ಯಕ್ತಿಗೆ, ನಾಮಾನನಿಗೆ. ಹಲ್ಲೆಲೂಯಾ. ಕಠಿಣವಾಗಿರುವಂಥದ್ದು ಹೇಳಿದ್ರೆ ನೀನೇನು ಮಾಡ್ತಾ ಇದ್ದೆ? ಅದನ್ನು ಈಸಿಯಾಗಿ ಮಾಡ್ತಾ ಇದ್ದ. ಆದರೆ ಸುಲಭವಾಗಿರುವಂಥದ್ದು ಹೇಳಿದ್ದಾನೆ. ನಾಮಾನನಿಗೆ ಏನಂತ ಹೇಳಿದಾರ? 7 ಸಾರಿ ನೀನೇನು ಮಾಡು? ಯೋರ್ದಾನ್ ಹೊಳೆಯಲ್ಲಿ ಮುಳುಗು. ಒಂದೇ ಸಾರಿ ಮುಳುಗಿದ್ರೆ ಸ್ವಸ್ಥತೆ ಆಗುತ್ತೆ. ಆದರೆ ಹೇಳಿದಂಥ ವಾಕ್ಯಕ್ಕೆ ಏನು ಮಾಡಬೇಕು? ವಿಧೇಯನಾಗ್ತಾನೋ ಇಲ್ವೋ ಅಂತೇಳಿ ದೇವ್ರು ಏನು ಮಾಡ್ತಾ ಇದ್ದಾನೆ? ದೇವರ ಪ್ರವಾದಿ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆವಾಗ ಒಂದು ವಾಕ್ಯ ಹೇಳ್ತಾ ಇದೆ, ಮುಂದೆ ಹೋದ್ರೆ ಹಂಗೆ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಹಲ್ಲೆಲೂಯಾ. ಅವಾಗ ಒಬ್ಬ ಸೈನಿಕ ಧೈರ್ಯ ತಗೊಂಡ, ಮಾತಾಡೋಕ್ಕೆ ಪ್ರಯತ್ನ ಮಾಡಿದ. ನಿನ್ನ ಕಠಿಣವಾಗಿರ್ತಕ್ಕಂಥ ಕೆಲಸ ಹೇಳಿದರೆ ನೀನೇನು ಮಾಡ್ತಾ ಇದ್ದಿ? ಮಾಡ್ತಿದ್ದಿ. ನಿನಗೆ ಹಣ ಇದೆ, ಅಂತಸ್ತು ಇದೆ, ಬೆಳ್ಳಿ ಇದ್ದಾವೆ, ಬಂಗಾರ ಇದ್ದಾವೆ, ಎಲ್ಲ ಇದ್ದಾವೆ, ನೀನು ಮಾಡ್ತಿದ್ದೆ. ಆದರೆ ಸುಲಭವಾಗಿರುವಂಥದ್ದು 7 ಸಾರಿ ಮುಳುಗಂತೇಳಿ ಆ ಮುಳುಗಬಾರ್ದ ಅಂತೇಳಿ ಕೇಳಿದಾಗ, ಅವಾಗ ಆಯಿತು ನಿನ್ನ ಮಾತಿನಿಂದ ನಾನು ಮುಳುಗ್ತೀನಿ ಅಂತೇಳಿ ಏನು ಮಾಡಿದ? ಯೋರ್ದಾನ್ ಹೊಳೆ ಹತ್ರ ಏನು ಮಾಡಿದ? ರಥಗಳನ್ನು ತೆಗೆದುಕೊಂಡು ಹೋದ ಪ್ರಿಯರೇ. ರಥಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬಟ್ಟೆಗಳನ್ನು ಬಿಚ್ಚಿದ, ಇಳಿತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಎಲ್ಲಿ? ಯೋರ್ದಾನ್ ಹೊಳೆಯಲ್ಲಿ.
ಹೇಳಿದ ಒಂದು ಸಾರಿ ಮುಳುಗಿದ, ಹಂಗೇ ಇದೆ. ಕುಷ್ಠರೋಗದ ದೇಹ ಹಂಗೇ ಇದೆ. ಹಲ್ಲೆಲೂಯಾ. ಚರ್ಮ ಹಂಗೇ ಇದೆ. 2 ಸಾರಿ ಮುಳುಗಿದ, ಮತ್ತೆ ಹಂಗೇ ಇದೆ. ನೋಡ್ತಾ ಇದ್ದಾನೆ ಯಾರು ನೋಡ್ತಾ ಇದ್ದಾನೆ ಹೇಳ್ರಿ? ಯಾರನ್ನು ವಾಕ್ಯಕ್ಕೆ ಹೇಳ್ತಾ ಇದ್ರಿ? ಯಾರು ನೋಡ್ತಾ ಇದ್ದಾನೆ? ಸೈನಿಕನ ನೋಡ್ತಾ ಇದ್ದಾನೆ. ಒಂದು ವೇಳೆ ಎಲ್ಲ ಶುದ್ಧ ಆಗಲಿಲ್ಲ ಅಂದ್ರೆ ಬಂದು ನಿನ್ನಗೆ ಏನು ಮಾಡ್ಬೇಕು ಅದನ್ನು ನಾನು ಮಾಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಆದರೆ ಆ ಸೈನಿಕನಿಗೆ ಯಾರ ಮೇಲೆ ನಂಬಿಕೆ ಇದೆ? ದೇವರ ಪ್ರವಾದಿ ಹೇಳಿದಂಥ ಮಾತಿಗೆ ಪ್ರಿಯರೇ. ಹಲ್ಲೆಲೂಯಾ. 3 ಸಾರಿ ಮುಳುಗಿದ, 4 ಸಾರಿ ಮುಳುಗಿದ, 6 ಸಾರಿ ಮುಳುಗಿದ, ಏನೂ ಆಗಲಿಲ್ಲ. ಹಂಗೆ ಇದ್ದಂಗದನ. ಸಿಟ್ಟು ಜಾಸ್ತಿ ಆಯ್ತೇನೋ ಆತಗೆ. ಹಲ್ಲೆಲೂಯಾ. ನೋಡ್ತಾ ಇದ್ದಾನ. ಆದರೆ 7ನೇ ಸಾರಿ ಏನು ಮಾಡಿದ ಪ್ರಿಯರೇ? ಮುಳುಗಿ ಎದ್ದ ಮೇಲೆ ಆತನ ದೇಹ ಹೆಂಗಾಗಿತ್ತಂತೆ? ಕೂಸಿನ ದೇಹದೋಪಾದಿಯಲ್ಲಿ ಆಗಿತ್ತು. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ಹೊಡೆದು ದೇವರ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯಕ್ಕೆ ನಾವೇನಾಗಬೇಕು? ವಿಧೇಯತೆಯನ್ನು ತೋರಿಸ್ಬೇಕು. ದೇವರು ಪ್ರವಾದಿಗಳು ಹೇಳಿದಂಥ ಮಾತಿಗೆ, ಐನವರು ಹೇಳಿದಂಥ ಮಾತಿಗೆ ನಾವು ಧಿಕ್ಕಾರವನ್ನು ಹಾಕಬಾರದು. ಸುಮ್ಮನೆ ಹೇಳಿರಲ್ಲ. ಅಲ್ಲಿ ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳಿದಕ್ಕೋಸ್ಕರವಾಗಿಯೇ ಪ್ರವಾದಿಯಾದ ಎಲೀಷನು ತನ್ನ ಬಾಯಿಂದ 7 ಸಾರಿ ಮುಳುಗು ಎಂಬುದಾಗಿ ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡ್ರಿ 14ನೇ ವಚನ. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು ಎಂಬುದಾಗಿ. ಆ ಹುಡುಗಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಹುಡುಗಿ ಬೇರೆ ದೇಶದಲ್ಲಿ ಇದ್ದಾಗಲೂ ಕೂಡ ತನ್ನ ದೇವರ ಕುರಿತಾಗಿ ಏನು ಮಾಡಿದ್ಲು? ಹೇಳಿದ್ಲು ಪ್ರಿಯರೇ. ಎಡಿಗನಾಳಲ್ಲಿ ವಾಸಮ್ಮ ಅಂತೇಳಿ ಇರ್ತಾರೆ. ಅವ್ರದ್ದು ನೇಟಿವ್ ತವ್ರ ಮನೆ ಬಂದ್ಬಿಟ್ಟು ಯಾವುದಿದು ಇಲ್ಲಿ ಬರುತ್ತಲ್ಲ, ರೌಡೂರು. ಅಜ್ಜಿ ತನ್ನ ತವ್ರ ಮನೆ ಕಡೆಯವರು, ಗಂಡನ ಮನೆ ಕಡೆಯವರು ಎಲ್ಲೆಲ್ಲಿದಾರ ಎಲ್ಲರನ್ನ ಏನು ಮಾಡ್ಯಾಳ? ಮಂದಿರಕ್ಕೆ ನಡೆಸಿದಾಳೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ಆಕೆ ಸ್ವಸ್ಥತೆ ಹೊಂದಿಕೊಂಡ್ಳು. ಆಕೆ ಗಂಡ, ಆಕೆ ಮಕ್ಕಳ ಜೀವಿತದಲ್ಲಿ ಸ್ವಸ್ಥತೆ ಹೊಂದಿಕೊಂಡಾದ ಮೇಲೆ ಆಕೆ ಸುಮ್ಮನೆ ಇರಲಿಲ್ಲ. ಇಲ್ಲಿ ಬಿಡುಗಡೆ ಇದೆ, ಸ್ವಸ್ಥತೆ ಇದೆ ಅಂತೇಳಿ ಎಲ್ಲರನ್ನ ಏನು ಮಾಡಿದ್ಲು? ಮಂದಿರಕ್ಕೆ ಕರೆದುಕೊಂಡು ಬಂದು. ಕೆಲವು ಜನರನ್ನು ಕೋಸಿಗಿಂದ ಕರ್ಕೊಂಡ್ಬಂದ್ಲು, ಆ ಕಡೆ ಮಾನವಿ ಎಲ್ಲ ಕಡೆಯಿಂದ ಎಲ್ಲೆಲ್ಲಿ ಬಂಧುಗಳಿದಾರೋ, ಯಾರ್ಯಾರು ಹಿಂದುತ್ವದಲ್ಲಿ ಅಂದರೆ ಹಿಂದೂಗಳಾಗಿ ಇದ್ದಾರೋ, ವಿಗ್ರಹ ಆರಾಧನೆಯಲ್ಲಿ ಇದ್ದಾರೋ ಅಂಥವರೆಲ್ಲರನ್ನ ಯೇಸು ಸ್ವಾಮಿಯ ಕಡೆಗೆ ಯಾಕೆ ಏನು ಮಾಡಿದ್ಲು? ಕರೆದುಕೊಂಡು ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಅನೇಕರಿಗೆ ಸ್ವಸ್ಥತೆ ಸಮಾಧಾನವಾಗುವಂತೆ ಆಕೆ ಒಂದು ಮೂಲವಾದಂಥ ಕಾರಣ ಆದ್ಲು ಪ್ರಿಯರೇ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕೂಡ ಕಷ್ಟ ಸಂಕಟಗಳ ಸಮಯದಲ್ಲಿ, ಸೆರೆಯಲ್ಲಿದ್ದಂಥ ಸಮಯದಲ್ಲಿ ಅಂಥ ಪರಿಸ್ಥಿತಿಗಳು ಬಂದಾಗ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸ್ತಾ ಇದ್ದೀವಾ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುವಂಥದ್ದು ಒಂದೇ, ನೀನು ನಂಬಿಕೆ ಇಡುವುದಾದರೆ ನಿನಗೆ ಸ್ವಸ್ಥತೆ ಇದೆ, ನೀನು ನಂಬಿಕೆ ಇಡುವುದಾದರೆ ನಿನಗೆ ಅಭಿವೃದ್ಧಿ ಇದೆ. ಯಾಕಂದರೆ ಲೋಕವನ್ನು ಜಯಿಸುವಂಥದ್ದು ಏನೆಂಬುದಾಗಿ ಸತ್ಯವೇದ ಹೇಳುತ್ತೆ. 1ನೇ ಯೋಹಾನನ ಪತ್ರಿಕೆ 5ನೇ ಅಧ್ಯಾಯ ಮೊದಲು 4 ವಚನಗಳನ್ನು ಓದುವಾಗ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸೆರೆಮನೆಯಲ್ಲಿರುವಾಗಲೂ ಕೂಡ ನಾವು ದೇವರಿಗೆ ಸಾಕ್ಷಿಯಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 2ನೇ ವ್ಯಕ್ತಿಯನ್ನು ನಾವು ನೋಡುವಾಗ ದಾನಿಯೇಲನ ಕುರಿತಾಗಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು. ದಾನಿಯೇಲನು ಬಾಬೇಲಿನಲ್ಲಿ ಏನಾಗಿದ್ದಾನೆ? ಸೆರೆಯಾಗಿ ಹೋಗಿದ್ದಾನೆ. 14 ವರ್ಷ ಇರುವಂಥ ದಾನಿಯೇಲನು ಮತ್ತು ಆತನ ಸ್ನೇಹಿತರೆಲ್ಲರೂ ಕೂಡ ಸುಮಾರು 14 ವರ್ಷದವರು, ಅವರೆಲ್ಲರನ್ನ ಏನು ಮಾಡಿದ್ದಾನೆ? ರಾಜನಾದ ನೆಬೂಕದ್ನೆಚ್ಚರನು ಆ ಒಂದು ತನ್ನ ರಾಜ್ಯವಾಗಿರ್ತಕ್ಕಂಥ ಬಾಬೆಲಿಗೆ ಸೆರೆಯಾಗಿ ಹಿಡಿದುಕೊಂಡು ಹೋಗಿದ್ದಾನೆ ಪ್ರೇರೆ. ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದಾನಿಯೇಲನು, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ದೇವರನ್ನು ಏನು ಮಾಡಲಿಲ್ಲ? ಬಿಡಲಿಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಒಂದು ಸ್ಥಿತಿಯಿಂದ ದೇವರಿಂದ ದೂರ ತೊಲಗಲಿಲ್ಲ ಪ್ರೇರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ, ಸೆರೆಯಲ್ಲಿ ಇರುವಾಗಲೂ ಕೂಡ ನಾವು ಹೆಂಗಿರ್ಬೇಕಂತೆ? ದೇವರಿಗೆ ಮೆಚ್ಚುಗೆಯಾದಂಥ ಒಂದು ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ಓದ್ರಿ ದಾನಿಯೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 10ನೇ ವಾಕ್ಯ. ಎಂಟನೇ ವಾಕ್ಯ ಹೋದ್ರಿ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ, ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ಹಲ್ಲೆಲೂಯಾ. ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋರನ್ನು ಬಾಬೆಲ್ ಎನ್ನುವಂಥ ದೇಶದಲ್ಲಿ ಸೆರೆಯಾಳುಗಳಾಗಿ, ಒತ್ತೆಯಾಳುಗಳಾಗಿ ಕರೆದುಕೊಂಡು ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಕೊಡುವಂಥ ಆಹಾರ ಎಂಥ ಆಹಾರ? ಅದು ಒಂದು ದೇವತೆಗೆ ಸಮರ್ಪಣೆ ಮಾಡಿ, ನೈವೇದ್ಯ ಅಂತೇಳಿ ಕರಿತೀವಲ್ಲ, ನೈವೇದ್ಯ ಅಂತಾರ ಏನಂತಾರ? ನೀವು ಮಾಡಿದ್ರೆ ಗೊತ್ತಿರುತ್ತಾ?
ಏನಂತೀರಿ? ನೈವೇದ್ಯ ಅಂತೀರಾ? ಹಾಂ. ಫಸ್ಟ್ ಅಲ್ಲಿ ಮಾಡಿದ ಮೇಲೆ, ಅದಕ್ಕೆ ಸಮರ್ಪಣೆ ಮಾಡಿದ ಮೇಲೇ ಎಲ್ಲಿಗೆ ಬರ್ತದೆ ಅದು? ರಾಜನ ಅರಮನೆಗೆ ಇಲ್ಲಿರ್ತಕ್ಕಂಥ ಯುವಕರೆಲ್ಲರಿಗೆ ಏನು ಮಾಡ್ತಾ ಇತ್ತು? ಕೊಡಲ್ಪಡ್ತಾ ಇತ್ತು ಪ್ರೇರೆ. ಪ್ರಮುಖವಾಗಿ ಅಲ್ಲಿ ಹಂದಿ ಮಾಂಸ ಇತ್ತು ಎಂಬುದಾಗಿ ಚರಿತ್ರೆಯನ್ನು ಓದುವಾಗ ನಮ್ಗೆ ಗೊತ್ತಾಗತ್ತೆ. ಇಸ್ರಾಯೇಲರಿಗೆ ದೇವರು ಹೇಳ್ತಾನೆ, ನೀವು ಹಂದಿ ಮಾಂಸವನ್ನು ಮುಟ್ಟಬಾರ್ದು, ಅಶುದ್ಧವಾಗಿರುವಂಥ ಪ್ರಾಣಿಗಳನ್ನು ನೀವು ತಿನ್ನಬಾರ್ದು ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೆರೆಯಾಳುಗಳಾಗಿ ಹೋದಂಥ ಸಂದರ್ಭದಲ್ಲಿ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಅವರು ಆ ಒಂದು ದೇಶದಲ್ಲಿ ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿ ಏನು ಮಾಡಿದ್ರು? ಅವರು ಜೀವಿಸಿದರು ಪ್ರಿಯರೇ. ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದರು. ತನ್ನನ್ನು ಆ ಒಂದು ರಾಜನು ಕುಡಿಯುವಂಥ ಸರಾಯಿ, ಇನ್ನೊಂದು ಮುನ್ನೊಂದು ಮದ್ಯಪಾನದ ಒಂದು ಸ್ಥಿತಿಯನ್ನು ಏನು ಮಾಡಲಿಲ್ಲ? ಅವರು ಒಪ್ಪಿಕೊಳ್ಳಲಿಲ್ಲ. ಅವ್ರು ಏನು ಮಾಡಿದ್ರು? ನಮಗೆ ಅದು ಕಂಪ್ಲೀಟಾಗಿ ಬೇಡವೇ ಬೇಡ, ಅದರಿಂದ ನಮಗೆ ಬಿಡುಗಡೆ ಬೇಕು, ನಾವು ಬರೀ ಕಾಯಿ ಪಲ್ಯಗಳನ್ನು ನಾವೇನು ಮಾಡ್ತೀವಿ? ಊಟ ಮಾಡ್ತೀವಿ ಅಂತೇಳಿ ಏನು ಮಾಡಿದ್ರು? ಒಂದು ದೃಢವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಒಂದು ಸಾರಿ ಬೆಂಕಿ ಆವಿಗೆಯಲ್ಲಿ ಹಾಕ್ತಾರೆ ಪ್ರಿಯರೇ. ಆದರೂ ಕೂಡ ಅವ್ರು ಏನಾಗಲಿಲ್ಲ? ಕುಂದಿ ಹೋಗಲಿಲ್ಲ, ಸುಟ್ಟು ಹೋಗಲಿಲ್ಲ. ಯಾಕಂದರೆ ಅವರು ಸಾಕ್ಷಿಯ ಜೀವಿತವನ್ನು ಅಲ್ಲಿ ಜೀವಿಸಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 43ನೇ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ನದಿಗಳನ್ನು ದಾಟುವಾಗಲೂ ಏನು ಮಾಡೋದಿಲ್ಲ? ನದಿಗಳು ನಿನ್ನನ್ನು ಮುಳುಗಿಸೋದಿಲ್ಲ. ಅಗ್ನಿಯಲ್ಲಿ ನಡೆದಾಗಲೂ ನೀನು ಏನಾಗೋದಿಲ್ಲ? ಕುಂದಿ ಹೋಗೋದಿಲ್ಲ. ಹಲ್ಲೆಲೂಯಾ, ಯಾಕಂದರೆ ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ದೀರಿ ಈಗ? ಹಲ್ಲೆಲೂಯಾ, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಒಳಗಡೆ ಇದ್ದಾನೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಆ ದೂತರು ಹೇಳಿದಾಗ ಅವಾಗ ಹೇಳ್ತಾರೆ, ದೇವರು ಮನುಷ್ಯರಿಗೆ ಒಲಿದನು ಎಂಬುದಾಗಿ. ಯಾವಾಗ? ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮಗುವಾಗಿ ಜನಿಸಿ ಬಂದಾಗ. ಹಲ್ಲೆಲೂಯಾ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದೊಳಗೆ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ದೇವರು ಒಲ್ದಾನ. ಆತನೇ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಬಾಳನ್ನು ಬೆಳಕಾಗಿ ಮಾಡುವಂಥ ದೇವರು ಆತನೇ ಆಗಿದ್ದಾನೆ ಪ್ರೇಯರ್. ಈ ಮಕ್ಕಳು ಆ ಒಂದು ಸೆರೆಯಾಗಿರುವಂಥ ಆ ದೇಶದಲ್ಲಿ ಇರುವಾಗ ಸಾಕ್ಷಿಯ ಜೀವಿತವನ್ನು ಅವ್ರು ಏನು ಮಾಡಲಿಲ್ಲ? ಬಿಡಲಿಲ್ಲ ಪ್ರಿಯರೇ. ಕಷ್ಟ ಸಂಕಟಗಳ ಮಧ್ಯದಲ್ಲಿ ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ದೇವರನ್ನ ಬಿಟ್ಟು ಇವರು ಅಗಲಲಿಲ್ಲ ಪ್ರಿಯರೇ. ದೂರ ಎನ್ನುವಂಥ ಪ್ರಾಂತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ 3ನೇ ಅಧ್ಯಾಯದಲ್ಲಿ 60 ಮೊಳ ಎತ್ತರದ ಒಂದು ದೊಡ್ಡದಾಗಿರ್ತಕ್ಕಂಥ ವಿಗ್ರಹವನ್ನು ಏನು ಮಾಡಿದರು? ಈ ರಾಜನಾದ ನೆಬೂಕದ್ನೆಚ್ಚರ್ ಮಾಡಿಸಿಟ್ಟ ಪ್ರೇಯರ್. ಮಾಡಿಸಿಟ್ಟಾದ ಮೇಲೆ ಎಲ್ಲರೂ ಕೂಡ ಅದಕ್ಕೆ ಏನು ಮಾಡಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದೇ ದೇವರು ಅಂತೇಳಿ ಏನು ಮಾಡಬೇಕು? ಪೂಜೆ ಮಾಡಬೇಕು. ಆದರೆ ಇಸ್ರಾಯೇಲರಿಗೆ ಏನಿದೆ? ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಕಟ್ಟಿಗೆ ದೇವರಲ್ಲ, ಬೊಂಬೆ ಅಲ್ಲ, ಮನುಷ್ಯರ ಮೂಲಕವಾಗಿ ಉಂಟಾಗುವಂಥ ಆತನು ಅಲ್ಲವೇ ಅಲ್ಲ. ಅದಕ್ಕೆ ಸಲುವಾಗಿ ನಾವು ಯಾರೂ ಕೂಡ ಅದಕ್ಕೇನು ಮಾಡಲ್ಲ? ಸಾಷ್ಟಾಂಗ ನಮಸ್ಕಾರ ಮಾಡಲ್ಲ, ಅದಕ್ಕೆ ಅಡ್ಡ ಬೀಳಲ್ಲ ಎಂಬುದಾಗಿ ಹೇಳಿದಾಗ ಅವಾಗ ಅವರನ್ನು ಏನು ಮಾಡಿದರು? ದಹಿಸುವಂಥ ಅಗ್ನಿಯ ಒಳಗಡೆ ಏನು ಮಾಡಿದ್ರು ಪ್ರೇಯರ್? ಬೆಂಕಿಯ ಒಳಗಡೆ ಹಾಕಿದ್ರು ಪ್ರೇಯರ್. ಹಾಕುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ 7ರಷ್ಟು ಏನು ಮಾಡಿದಂತೆ ಬೆಂಕಿಯ ಕಾವನ್ನು ಹೆಚ್ಚಿಸಿದರು ಎಂಬುದಾಗಿ. ನೀವು ಚಳಿಗಾಲ ಬಂದಾಗ ಹೊರಗಡೆ 5:30-6 ಗಂಟೆ ಸುಮಾರು ಚಳಿ ಕಾಸ್ಕೊಂತಿರ್ತೀರಿ. ಚಳಿ ಕಾಸ್ಕೊಂತಿರುವಾಗ ಒಂದು ವೇಳೆ ಶಾಖ ಜಾಸ್ತಿ ಆಗಿಬಿಡ್ತಾನೆ, ಒಂದು ದಂಟಾಗಲಿ ಯಾವುದೋ ಕಟ್ಟಿಗೆ ಆಗಲಿ ಜಾಸ್ತಿ ಆಗಿಬಿಟ್ರೆ ಏನಾಗ್ಬಿಡ್ತಾ? ಕೂದಲುಗಳು ಸುಡ್ತಾವೆ. ಅಲ್ಲಿ ಮುಂದೆ ಕೂಲ್ತಾಳೆ ಅಡುಗೆ ಮಾಡೋರಿಗೆ ಗೊತ್ತು. ಹಲ್ಲೆಲೂಯಾ, ಏನಾಗ್ತಾವ? ಕೂದಲು ಸುಟ್ಟಾಗ ಚರ್ಮ ಏನಾಗುತ್ತೆ? ಸುರ್ರ ಅಂತದ. ಹಲ್ಲೆಲೂಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 7ರಷ್ಟು ಏನು ಮಾಡಿದ್ರಂತೆ? ಬೆಂಕಿಯನ್ನು ಹೆಚ್ಚಿಸಿದಾಗ ಈ 3 ವ್ಯಕ್ತಿಗಳನ್ನು ಕೈ ಕಾಲುಗಳನ್ನು ಕಟ್ಟಿ ಏನು ಮಾಡಿದ್ರಂತೆ? ಬೆಂಕಿಗೆ ಹಾಕಿದ್ರಂತೆ. ಎಲ್ಲಿ ಹಾಕಿದ್ರು? ಬೆಂಕಿಯಲ್ಲಿ ಹಾಕಿದ್ರು. ಬೆಂಕಿಯಲ್ಲಿ ಹಾಕಿದ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಹಾಕಕ್ಕೆ ಯಾರು ಹೋಗಿದ್ರು? ಭಟ್ರು, ದಾಂಡಿಗರು, ಅವರು ಏನಾಗ್ಬಿಟ್ರಂತೆ? ಹಾಕುವಂಥ ಸಮಯದಲ್ಲಿ ಏನಾದರೂ ಸಂಹಾರರಾದರು, ಸತ್ತು ಹೋದರು. ಆ ಬೆಂಕಿ ಶಾಖಕ್ಕೆ ತಟ್ಟುಕೊಳ್ಳಲಾರದೆ. ದೊಡ್ಡ ಅಡುಗೆ ಮಾಡುವಾಗ, ನೀವು ಮನೆಯಲ್ಲಿ ಚಿಕ್ಕ ಅಡುಗೆ ಮಾಡ್ತಾ ಇರ್ತೀರಿ, ದೊಡ್ಡ ಅಡುಗೆ ಮಾಡುವಾಗ ಬೆಂಕಿ ಶಾಖ ಹೆಂಗಿರುತ್ತೆ ಪ್ರಿಯರೇ? ಮದುವೆ ಸಂದರ್ಭದಲ್ಲಿ ಆಗಿರ್ಬೋದು. ಅಲ್ಲಲ್ವೇ? ದೊಡ್ಡ ಅಡುಗೆ ಮಾಡುವಾಗ ಹೆಂಗಿರುತ್ತೆ ಬೆಂಕಿ ಶಾಖ? ಅದ್ರ ಮುಂದೆ ಹೋಗಿ ನಿಂದ್ರಕ್ಕಾಗತ್ತೆ? ನಾವು ಆಗೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವ್ರನ್ನ ಹಾಕುವಂಥವರೇ ಸತ್ತು ಹೋದ್ರಂತೆ. ಆದರೆ ಯಾವಾಗ ಇವ್ರನ್ನ ಹಾಕಿದಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇ ಆತನಲ್ಲಿ ಏನು ಮಾಡ್ತಾ ಇದ್ದಾನೆ? ಕಾಣಿಸಿಕೊಳ್ತಾ ಇದ್ದಾನೆ. ಆತನೇ ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ, ಹಾಕಿದಂಥ ಸಂದರ್ಭದಲ್ಲಿ ಇವರು ಸೆರೆಮನೆಯಲ್ಲಿ ಇರಬೇಕಾದ್ರೆ ನೀತಿಯಿಂದ, ಭಯದಿಂದ, ಭಕ್ತಿಯಿಂದ ಬೆಳೆದಿರ್ತಕ್ಕಂಥ ಈ ಮಕ್ಕಳು ಆ ವಿಗ್ರಹಕ್ಕೆ ನಾವೇನು ಮಾಡಲ್ಲ?
ಕೈ ಮುಗಿಯೋದಿಲ್ಲ. ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ, ಚೀಯೋನಿನಿಂದ ಬಿಡುಗಡೆ ಮಾಡಿದ್ದಾನೆ. ಈ ಬಾಬೇಲಿನಿಂದಲೂ ಕೂಡ ನಮ್ಮನ್ನು ಏನು ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಆದರೆ ನಾವು ನಮ್ಮ ಪ್ರಾಣವನ್ನಾದರೂ ಕೊಡ್ತೀವಿ ಹೊರತಾಗಿ ನಾವು ದೇವರಿಗೆ ವಿರೋಧವಾಗಿ ನಾವು ನಡೆದುಕೊಳ್ಳಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅವರ ಭಯ ಭಕ್ತಿಗೆ ಅನುಗುಣವಾಗಿ ಪ್ರಿಯರೇ, ಮೂವರು ನಾವು ಸತ್ರು ಸಾಯ್ತೀವಿ ಹೊರತಾಗಿ ಆ ಬೆಂಕಿ ಆವಿಗೆಯಿಂದ ನಾವು ಹೊರಗಡೆ, ನಾವು ಬೆಂಕಿಯಲ್ಲಿ ಹಾಕಿದರೂ ಕೂಡ ನಾವೇನು ಮಾಡಲ್ಲ, ನಾವು ಆ ಒಂದು ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡೋದಿಲ್ಲ ಅಂತೇಳಿ ಹೇಳಿದ್ರು. ಅವ್ರನ್ನ ಹಾಕಿದ್ರು. ನೆಬೂಕದ್ನೆಚ್ಚರನಿಗೆ ಸಿಟ್ಟಿನಿಂದ ಹಾಕಿದ. ನೋಡ್ತಾ ಇದ್ದಾನೆ ನೆಬೂಕದ್ನೆಚ್ಚರ, ಕೂತ್ಕೊಂಡಿದ್ದವನು ನೋಡ್ತಾ ಇದ್ದಾನೆ ಆವಿಗೆಯಲ್ಲಿ ಹಾಕುವಂಥ ದೃಶ್ಯವನ್ನು. ಹಾಕಿದಂಥವ್ರು ಏನಾದರೂ ಸತ್ತು ಹೋದರು. ಸತ್ತು ಹೋದ ಮೇಲೆ ಹಾಕಿದಂಥ ಕಟ್ಟುಗಳನ್ನು ಕಟ್ಟಿರ್ತಕ್ಕಂಥ ಮೂವರು ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಬೆಂಕಿಯಲ್ಲಿ ನಡೆದಾಡ್ತಾ ಇದ್ದಾರೆ. ಬೆಂಕಿಯಲ್ಲಿ ನಡೆಯೋಕ್ಕಾಗತ್ತಾ? ದೇವರಿದ್ರೆ ಎಲ್ಲವೂ ಆಗ್ತಾವೆ, ಇಲ್ಲ ಅನ್ಬೇಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇದ್ದರೆ ಎಲ್ಲ ಕಾರ್ಯಗಳು ಆಗ್ತಾವೆ. ಅದ್ಭುತ ಅಂದ್ರೆ ಏನ್ರಿ, ಮಹತ್ ಕಾರ್ಯಗಳಂದ್ರೆ ಏನು? ಯಾವ್ದು ಆಗಲ್ವೋ ಅದನ್ನು ಆಗುವಂತೆ ಮಾಡುವಾತನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೆಂಪು ಸಮುದ್ರದ ಮುಂದೆ ಬಂದು ನಿಂತ್ಕೊಂಡ್ರು. ಸಮುದ್ರ ದೊಡ್ಡದಿದೆ. ಮೊನ್ನೆ ನಾವು ಚಿಕ್ಕಬಳ್ಳಾರಿಗೆ ಬಂದಿದ್ವಿ, ಭಾನುವಾರ ದಿನ ಪ್ರಾರ್ಥನೆಗೆ ಕರೆಸಿದ್ರು ಅವರು. ಚಿಕ್ಕಬಳ್ಳಾರಿ ಚರ್ಚ್ ಇದೆಯಲ್ಲ, ಚಿಕ್ಕಬಳ್ಳಾರಿ ಚರ್ಚವ್ರು ಕರೆಸಿದ್ರು. ಬರಬೇಕಾದ್ರೆ ಹೊಳೆ ದಾಟ್ಕೊಂಡ್ಬಂದ್ವಿ. ಒಳಬಳ್ಳಾರಿಯಲ್ಲಿ ದಾಟ್ಕೊಂಬರ್ಬೇಕಾದ್ರೆ ದೂರದಿಂದ ಹೊಳೆ ನೋಡಿದ್ರಪ್ಪ ಅಂದರೆ ಗಾಡಿ ಹೋಗುತ್ತೋ ಇಲ್ಲೋ, ಗಾಡಿ ಎಲ್ಲಿ ಮತ್ತೆ ಸೈಲೆನ್ಸರ್ ಒಳಗಡೆ ನೀರು ಹೋದರೆ ಗಾಡಿ ಕೆಟ್ಟು ನಿಂತ್ಕೊಳ್ಳುತ್ತೋ ಅಂತೇಳಿ. ರಾತ್ರಿ ಸಮಯದಲ್ಲಿ ಅದೇ ನದಿಯನ್ನು ನಾವು ನೋಡುವಾಗ ಇನ್ನೂ ಭಾಳ ಬಂದಿದೆಯೇನೋ ಅಂತೇಳಿ ಏನಾಗುತ್ತೆ, ಭಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ರಾತ್ರಿ ಟೈಮ್ನಲ್ಲಿ ಹೋದರೆ, ಮೊನ್ನೆ ನಮಗೂ ಕೂಡ ಹಂಗೆ ಅನ್ಸ. ಅದಕ್ಕೆ ಸಲುವಾಗಿ ನಾನು ಜಯಗೆ ಒಂದು ಮಾತು ಹೇಳಿದೆ, ಮೃತ್ಯುಂಜಯ ಬಂದಿದ್ದ. ನಮಗಿದು ಚಿಕ್ಕದಾಗಿರುವಂಥದ್ದು, ಇದರಿಂದ ದೇವರು ನಮಗೆ ಪಾರು ಮಾಡ್ತಾರೆ. ಆದರೆ ಕೆಂಪು ಸಮುದ್ರವನ್ನು ಆವತ್ತಿನ ದಿನ 20 ಲಕ್ಷಕ್ಕೂ ಹೆಚ್ಚು ಜನ ಹೆಂಗೆ ದಾಟಿರಬಹುದು ಅಂತೇಳಿ. ಹಲ್ಲೆಲೂಯಾ. ಆ ಒಂದು ಸಮುದ್ರ ಹೆಂಗೆ ನಿಂತ್ಕೊಂತಂತೆ, ಗೋಡೆಯಾಗಿ ನಿಂತ್ಕೊಂತಂತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಈ ಕಡೆ ಸಮುದ್ರ ಅದ, ಇದೆಲ್ಲ ನಾವೆಲ್ಲ ಸಮುದ್ರದಾಗಿದ್ದೀವಿ ಅಂತೇಳಿ ಅನ್ಕರಿ. ಆ ಕಡೆ ಗೋಡೆ ಸಮುದ್ರ, ನೀರು ನಿಂತ್ಕೊಂಡದ. ಈ ಕಡೆ ನೀರು ನಿಂತ್ಕೊಂಡದ. ನಡುವೆ ಯಾರು ಹೋಗ್ತಾ ಇದ್ದಾರ? ದೇವರ ಮಕ್ಕಳು ಹೋಗ್ತಾ ಇದ್ದಾರೆ ಪ್ರಿಯರೇ. ದೇವರಿರುವಾಗ ಎಲ್ಲ ಕಾರ್ಯಗಳು ಏನಾಗ್ತವೆ, ಸಾಧ್ಯವಾಗ್ತವೆ. ಅವನು ಕೂತ್ಕೊಂಡಿದ್ದ, ಅವನು ಎದ್ದು ನಿಂತ್ಕೊಂಡು ನೋಡ್ರಿ, ಅಲ್ಲಿ ಮೂವರೇ ನಾವು ಹಾಕಿದ್ದು. ಆದರೆ ಇವಾಗ ಎಷ್ಟು ಜನ ಕಾಣಕತ್ತಾರೆ ನಮಗೆ? 4 ಜನ ಕಾಣಿಸ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ 4ನೇ ಆತನು ಯಾರಾಗಿದ್ದಾರೆ? ದೈವ ಕುಮಾರನ ಒಂದು ರೀತಿಯಲ್ಲಿ ಆತನು ಕಾಣಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸೆರೆಮನೆಯಲ್ಲಿದ್ದಂಥ ನಮ್ಮನ್ನು ದೇವರು ನಿಜವಾಗಿ ಬಿಡುಗಡೆ ಮಾಡೋಣ. ಪಾಪದಿಂದ ಬಿಡುಗಡೆ ಮಾಡುವಂಥವ್ರು ಯಾರೂ ಕೂಡ ಇಲ್ಲ. ಪಾಪ ಎನ್ನುವಂಥ ಸೆರೆಮನೆ ದೊಡ್ಡದಾಗಿರುವಂಥ ಸೆರೆಮನೆ, ನಿಜವಾಗಿರ್ತಕ್ಕಂಥ ಸೆರೆಮನೆಗೆ ನಡೆಸುತ್ತಾ, ಪಾತಾಳಕ್ಕೆ ನಡೆಸುತ್ತಾ. ಹಲ್ಲೆಲೂಯಾ. ಅದರಿಂದ ಯೇಸು ಸ್ವಾಮಿ ನಮಗೇನು ಮಾಡೋಣ, ಬಿಡುಗಡೆಯನ್ನು ಕೊಟ್ಟನ ಪ್ರಿಯರೇ. ನಾವು ಈಗ ಏನು ಮಾಡಬೇಕು, ಆತನು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನು, ಮುಂದೆ ಮಾಡಲಿಕ್ಕಿರ್ತಕ್ಕಂಥ ಮಹೋಪಕಾರಗಳನ್ನು ನೆನೆಸಿಕೊಂಡಂಥವರಾಗಿ ನಾವು ಏನು ಮಾಡಬೇಕು, ಸಾಕ್ಷಿಯ ಜೀವಿತವನ್ನು ನಾವು ಜೀವಿಸಬೇಕು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನನ್ನು ಕೂಡ ಏನು ಮಾಡಿದ್ರು, ಇದು ಸಿಂಹಗಳ ಬಾವಿಯಲ್ಲಿ, ಗವಿಯಲ್ಲಿ ಏನು ಮಾಡಿದ್ರು, ಹಾಕಿದರು ಪ್ರಿಯರೇ. ಆದರೆ ಅದ್ಭುತವಾಗಿ ದೇವರು ಅಲ್ಲಿಂದ ಕೂಡ ಏನು ಮಾಡಿದ, ಬಚಾವ್ ಮಾಡಿದ. ದೇವರು ನಮಗಿರಬೇಕಾದ್ರೆ ನಮಗೆ ಯಾವ ಕೀಡು ಆಗ್ಲಾರಂಗೆ ದೇವರು ಖಂಡಿತವಾಗಿ ನೋಡ್ಕೊತಾನೆ. ಅದರ ಸಲುವಾಗಿ ಒಂದು ಸಾರಿ ಹೇಳುತ್ತೆ ದೇವ್ರ ವಾಕ್ಯ, 28ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು, ಅಲ್ಲಿ ಪೌಲನ್ನು ಚಳಿ ಕಾಸ್ಕೊಂತಿರ್ತಾನೆ. ಏನು ಮಾಡ್ತಿರ್ತಾನೆ? ಚಳಿ ಕಾಸ್ಕೊಂತಿರ್ತಾನೆ. ಯಾಕೆ ಚಳಿ ಕಾಸ್ಕೊಂತಿರ್ತಾನೆ ಅಂದರೆ, ರಾತ್ರಿ ಎಲ್ಲ ಸಮುದ್ರದಲ್ಲಿ ಏನಾಗ್ಯಾನ, ಬಿದ್ದಾನ. ಹಡಗು ಒಡೆದೋಗ್ಬಿಟ್ಟಿದೆ. ರಾತ್ರಿ ಎಲ್ಲ ಸಮುದ್ರದಲ್ಲಿ ಕಳೆದಾನ. ರಾತ್ರಿ ಎಲ್ಲ ಸಮುದ್ರದಲ್ಲಿ ಕಳೆದಂಥ ಸಂದರ್ಭದಲ್ಲಿ ಶಾರ್ಕ್ ಮೀನುಗಳಾಗಿರಲಿ, ಇನ್ನೊಂದು ಮೀನುಗಳಾಗಲಿ ಆತನ ತಿನ್ನಬೇಕಾಗಿತ್ತು. ಆದರೆ ದೇವರು ಏನು ಮಾಡಿದಾನ, ಕಾಪಾಡಿದಾನೆ ಪ್ರೇರೆ. ಕಾಪಾಡಿದಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತಂದರೆ, ಅವರು ಮೆಲಿತೆ ಎನ್ನುವಂಥ ದ್ವೀಪ, ಇಟಲಿ ದೇಶದಲ್ಲಿರ್ತಕ್ಕಂಥ ಇಟಲಿ ದೇಶದ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ದ್ವೀಪ, ಐಲ್ಯಾಂಡ್ ಇದು. ಈ ಐಲ್ಯಾಂಡ್ ಒಂದು ಸಮೀಪಕ್ಕೆ ಅವರು ಬಂದಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಅಲ್ಲಿರ್ತಕ್ಕಂಥ ಅನ್ಯ ಜನರು ಇವರನ್ನು ನೋಡಿ, ಪಾಪ ಈ ರೀತಿ ಆಗಿದೆ ಇವರಿಗೆ ಅಂತೇಳಿ ಏನು ಮಾಡಿದ್ರು, ಅವ್ರನ್ನ ಆದರದಿಂದ ಸ್ವಾಗತ ಮಾಡಿ ಏನು ಮಾಡಿದ್ರು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟರು. ಚಳಿ ಕಾಸೋದಕ್ಕೋಸ್ಕರವಾಗಿ ಕಟ್ಟಿಗೆಗಳನ್ನೆಲ್ಲ ತಂದು ಏನು ಮಾಡಿದ್ರು, ಬೆಂಕಿಯನ್ನು ಹಾಕಿದ್ರು ಪ್ರೇಯರ್. ಎಲ್ಲರೂ ಏನು ಮಾಡಿದ್ರು, ಸುತ್ತಲೂ ಕುಂತ್ಕೊಂಡ್ರು. ಅವಾಗ ಪೌಲ ಹೋಗಿ ಒಂದು ಒರೆ ಇರುತ್ತೆ ಅಲ್ಲಿ ಕಟ್ಟಿಗೆದು. ಹಲ್ಲೆಲೂಯಾ. ಆ ಒರೆ ತೊಗೊಂಡು ಬಂದು ಏನು ಮಾಡ್ತಾನೆ, ಚಳಿಯಲ್ಲಿ ಆ ಬೆಂಕಿಯಲ್ಲಿ ಹಿಂಗೆ ಹಾಕಿಬಿಡ್ತಾನೆ. ಹಾಕಿದಾಗ ಆತನ ಕೈಗೆ ಏನಾಗುತ್ತೆ, ಒಂದು ಹಾವು ಸುತ್ತಕೊಳ್ಳುತ್ತೆ. ಏನು ಸುತ್ತಕೊಳ್ಳುತ್ತೆ? ಹಾವು ಸುತ್ತಕೊಳ್ಳುತ್ತೆ ಪ್ರೇಯರ್. ಹಾವು ಸುತ್ತಕೊಂಡು ಕಚ್ಚೋದಕ್ಕೆ ಏನು ಮಾಡುತ್ತೆ, ಪ್ರಾರಂಭ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರು ಅಂದ್ಕೊಳ್ತಾ ಇದ್ದಾರೆ, ಇವನು ಅಲ್ಲಿ ನೀರಿನಾಗೆ ಸಾಯಬೇಕಾಗಿತ್ತು, ಸಮುದ್ರದಾಗೆ ಸಾಯಬೇಕಾಗಿತ್ತು. ಆದರೆ ಇವನು ಏನು ಪಾಪ ಮಾಡಿ ನಾನು ಇಲ್ಲಿ ಕೂಡ ಭೂಮಿ ಮೇಲೆ ಕೂಡ ಸಮುದ್ರದಲ್ಲಿ ನೀರಿನಲ್ಲಿ ಸಾಯಬೇಕಾಗಿತ್ತು, ಅಲ್ಲಿ ಸಾಯಲಿಲ್ಲ. ಆದರೆ ಈಗ ಭೂಮಿ ಮೇಲೆ ಖಂಡಿತವಾಗಿ ಸಾಯ್ತಾನೆ, ಖಂಡಿತವಾಗಿ ಇವನು ಪ್ರಾಣ ಪಕ್ಷಿ ಹಾರಿ ಹೋಗುತ್ತಂತೇಳಿ ಅಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ತಾ ಇದ್ದಾರೆ, ಎಂಥ ಪಾಪ ಮಾಡೇನೇನು ಅಂತೇಳಿ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಅಲ್ಲಿ ನೋಡ್ರಿ 4ನೇ ವಚನ, ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರು, ನ್ಯಾಯವು ಇವನನ್ನು ಬದುಕಗೊಡಿಸುವಲ್ಲಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪೌಲನಿಗೂ ಕೂಡ ಸೆರೆಮನೆಯಲ್ಲಿದ್ದಾನೆ. ಪೌಲ ಸೆರೆಯ ಅಧಿಕಾರಿಗಳ ಮಧ್ಯದಲ್ಲಿ ಹಡಗಿನಲ್ಲಿ ಒಂದು ದೇಶಕ್ಕೆ, ರೋಮಾಪುರಕ್ಕೆ ಏನು ಮಾಡ್ತಾ ಇದ್ದಾನೆ, ರೋಮನ್ಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಡಗು ಒಡೆದು ಹೋಗಿದೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಟ್ಟಿಗೆ ಹೊರೆಯನ್ನು ತೆಗೆದುಕೊಂಡು ಬಂದಾಗ ಆ ಕಾವು ಅದ್ರ ಮೇಲೆ ಹಿಂಗೆ ಕಟ್ಟಿಗಿಟ್ಟಾಗ ಕಾವಿಗೆ ಏನಾಯಿತು, ಹಾವು ಕೈಗೆ ಸುತ್ಕೊಂಡ್ಬಿಡ್ತು, ಹಂಗೆ ಕಚ್ತಾ ಇದೆ. ಅವಾಗ ಅಲ್ಲಿಯವ್ರು ಅಂತ ಇದ್ದಾರೆ, ಇವನು ಕೊಲೆಪಾತಕ, ಇವನು ಪಾಪಿ, ಎಲ್ಲ ಮಾತುಗಳನ್ನು ಹೇಳಿದ ಮೇಲೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅವ್ರು ಅನ್ಕೊಳ್ತಾ ಇದ್ದಾರಂತೆ. ಮುಂದೆ ಹೋದ್ರಿ ಸಾಗ, ಅವ್ರು ಅನ್ಕೊಳ್ತಾ ಇದ್ದಾರೆ, ಏನಂತ ಅಂದ್ಕೊಳ್ತಾ ಇದ್ದಾರಂತೆ, ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಕ್ಕೆ ಜಾಡಿಸಿ ಬಿಟ್ಟನು, ಆ ಜಂತುವನ್ನ ಬೆಂಕಿಯೊಳಕ್ಕೆ ಜಾಡಿಸಿ ಬಿಟ್ಟನು, ಅವನಿಗೆ ಏನೂ ಕೇಡಾಗಲಿಲ್ಲ. ಇವನು ಬಾತು ಹೋದಾನು, ಇಲ್ಲವೇ ಅಕಸ್ಮಾತ್ ಆಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡು ಇದ್ದರು ಎಂಬುದಾಗಿ. ಹಲ್ಲೆಲೂಯಾ. ಹಾವು ಕಡ್ದಂಥವ್ರಿಗೆ ಏನಾಗುತ್ತೆ ಹೇಳ್ರಿ, ಏನಾಗುತ್ತೆ? ಬುರುಗು ಬರುತ್ತೆ, ಒಂದು ಲಕ್ಷಣ ಕರೆಕ್ಟ್. ಇನ್ನೊಂದು ಏನಾಗುತ್ತೆ, ಚರ್ಮ ಹಸಿರು ಕಲರ್ ಆದಂಗೆ ಆಗುತ್ತೆ, ಹಸಿರಾಗುತ್ತೆ, ಹೌದಲ್ರಿ? ನೀವು ನೋಡಿ ನಿಮಗೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾದ ರೀತಿಯಲ್ಲಿ ಪೌಲನ್ ಏನು ಮಾಡಿದ, ಅದನ್ನು ಜಾಡಿಸಿ ಹಾಕಿದ. ಆ ಜನರು ಇನ್ನೂ ಮಾತಾಡ್ಕೊಳ್ತಾ ಇದ್ರು, ಏನಂತೇಳಿ, ಬಾತು ಅಂದರೆ ಉಬ್ಬಿ ಬಿಡ್ತಾನೆ ಈತ ಸತ್ತೋಗ್ಬಿಡ್ತಾನ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಅಂದುಕೊಳ್ತಾ ಇದ್ದಾರೆ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಅದನ್ನು ಜಾಡಿಸಿದ, ಯಾವುದೇ ಅಪಾಯ ಅವನಿಗೆ ಆಗಲಿಲ್ಲ ಅಂತೇಳಿ. ಅದರ ಸಲುವಾಗಿ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 16ರಿಂದ ಮುಂದಿನ ವಚನಗಳನ್ನ ನಾವು ನೋಡುವಾಗ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ನಡೆಯುವೆ ಎಂಬುದಾಗಿ ವಾಕ್ಯ ಹೇಳುವಾಗ, ಅವರು ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೆ ಅವ್ರಿಗೇನು ಕೂಡ ಆಗುವುದೇ ಇಲ್ಲ ಅಂತೇಳಿ ಹೇಳುತ್ತೆ. ಹಲ್ಲೆಲೂಯಾ. ದೇವರು ನಮಗಿರುವಾಗ, ದೇವರು ನಮ್ಮ ಪಕ್ಷವಾಗಿ ಇರುವಾಗ, ಯಾವುದು ಬಂದರೂ ಕೂಡ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡುವಾಗ ಅದೇನಾಗುತ್ತೆ, ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ಸಾಕ್ಷಿಯ ಜೀವಿತ ಭಾಳ ಮುಖ್ಯ. ದೇವರು ನಂಬಿದ ಮೇಲೆ ಸಾಕ್ಷಿಯ ಜೀವಿತ ಅಂದ್ರೆ ಏನು, ದೇವರಲ್ಲಿಯೇ ಇರಬೇಕು. ನಾವು ಕೆಲಸ ಮಾಡಬಾರ್ದಂತಲ್ಲ, ಕೆಲಸ ಇರಬೇಕು, ದೇವರಲ್ಲಿ ಭಯಭಕ್ತಿ ಅನ್ನುವಂಥದ್ದು ತೋರಿಸುವಂಥ ಒಂದು ಸ್ಥಿತಿ ಇರಬೇಕು. ಹಲ್ಲೆಲೂಯಾ. ಪ್ರತಿ ವಿಷಯದಲ್ಲಿಯೂ ದೇವರ ಮಾತನ್ನು ಕೇಳುವವರಾಗಿರಬೇಕು. ಮೊದಲು ನೀವು ದೀಕ್ಷೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸುಳ್ಳು ಹೇಳ್ತಾ ಇರ್ತೀರಿ, ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ. ನಿಮಗೆ ಗೊತ್ತಿರುತ್ತೆ, ಯಾರ್ದೇನು ಹೇಳೋಕ್ಕಿಲ್ಲ. ನಿಮ್ಮ ಲೈಫ್ ಯಾರಿಗೆ ಗೊತ್ತಿರುತ್ತಾ, ನಿಮಗೆ ಗೊತ್ತಿರುತ್ತಾ. ಆವಾಗ ದೇವ್ರು ನಂಬಿದ ಮೇಲೆ, ಪವಿತ್ರಾತ್ಮ ನಿಮ್ಮೊಳಗಡೆ ಬಂದ ಮೇಲೆ ಪವಿತ್ರಾತ್ಮನ ಹೇಳ್ಕೊಡ್ತಾನೆ, ಈ ರೀತಿಯಾಗಿ ನೀನು ಮಾಡಬಾರ್ದು, ಇದು ತಪ್ಪು, ಸುಳ್ಳು ಹೇಳಬಾರ್ದು, ನಸಿ ತಿಕ್ಕಬಾರ್ದು, ನಿನ್ನ ದೇಹವನ್ನು ಅಶುದ್ಧ ಮಾಡಿಕೊಳ್ಳಬಾರ್ದು, ಪಾಪದ ಕಾರ್ಯಗಳಲ್ಲಿ ನೀನು ಹೋಗಬಾರ್ದು, ಅವ್ರ ಕುರಿತಾಗಿ ಇವ್ರ ಕುರಿತಾಗಿ ಚಾಡಿ ಹೇಳಿ ಅವ್ರ ಕುಟುಂಬಗಳನ್ನು ಮುರಿಬಾರ್ದು. ನಿನ್ನ ಮಕ್ಕಳನ್ನು ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ದೇವರಲ್ಲಿ ನೀನು ನಿನ್ನ ಮಕ್ಕಳನ್ನು ಬೆಳೆಸಬೇಕು. ಇವೆಲ್ಲ ವಿಷಯಗಳು ಪವಿತ್ರಾತ್ಮನ ಏನು ಮಾಡ್ತಾ ಇರ್ತಾನೆ, ನಮಗೆ ಒಳಗಡೆನೆ ಸಲಹೆ ಕೊಡ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಪೌಲನಿಗೆ ಯಾವ ಕೇಡು ಕೂಡ ಆಗಲಿಲ್ಲ ಪ್ರಿಯರೇ. ಸೆರೆಮನೆಯಲ್ಲಿದ್ದಾಗಲೂ ಕೂಡ ಪೌಲನ ಅನೇಕ ಪತ್ರಗಳನ್ನು ಏನು ಮಾಡಿದ, ಬರೆದ. ಇವೆಲ್ಲ ಪತ್ರಗಳಿದಾವಲ್ಲ, ಕೊರಿಂಥದವರಿಗೆ ಬರೆದ ಪತ್ರಿಕೆ, 1ನೇ ಪತ್ರಿಕೆ, 2ನೇ ಪತ್ರಿಕೆ, ಥೆಸಲೋನಿಕ, ಇವೆಲ್ಲವೂ ಕೂಡ ಪೌಲನು ಸೆರೆಮನೆಯಲ್ಲಿರುವಾಗ ಏನು ಮಾಡಿರುವಂಥದ್ದು, ಬರೆದಿರುವಂಥದ್ದು. ಯೋಹಾನನು ಕೂಡ ಸೆರೆಗೆ ಬಿದ್ದಾಗ ಪ್ರಕಟಣೆ ಗ್ರಂಥವನ್ನು ಏನು ಮಾಡಿದ, ಬರೆದ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ನಾವು ಹೆಂಗಿರಬೇಕು, ಸಾಕ್ಷಿಯ ಜೀವಿತವನ್ನು ಜೀವಿಸಬೇಕು. ಅನಾರೋಗ್ಯ ಇದ್ದಾಗಲೂ, ಆರೋಗ್ಯ ಇದ್ದಾಗಲೂ ದೇವರಿಂದ ನಾವೇನಾಗಬಾರ್ದು, ಬಿಟ್ಟು ತೊಲಗಬಾರ್ದು ಪ್ರಿಯರೇ. ದೇವರು ಒಂದು ಸಾರಿ ಪರೀಕ್ಷೆ ಮಾಡ್ತಾ ಇರ್ತಾನೆ. ಯೋಬನನ್ನು ದೇವರು ಪರೀಕ್ಷೆ ಮಾಡಿದ. ಯೋಬನು ಪರೀಕ್ಷೆಯಲ್ಲಿ ಏನು ಮಾಡಿದ, ಜಯವನ್ನು ಸಾಧಿಸಿದ ಪ್ರಿಯರೇ. 100ಗೆ 100 ಮಾರ್ಕ್ಸ್ ತಗೊಂಡ. ಯಾರು? ಯೋಬನಿಗಿರ್ತಕ್ಕಂಥ 7,000 ಕುರಿಗಳು, 3,000 ಒಂಟೆಗಳು, ಮತ್ತು 500 ಹೆಣ್ಣು ಕತ್ತೆಗಳು, 500 ಜೋಡಿ ಎತ್ತುಗಳು, ಎಲ್ಲ ಒಂದೇ ದಿನದಾಗ ಹೋದವು. 10 ಜನ ಮಕ್ಕಳೆಲ್ಲರೂ ಸತ್ತೋದ್ರು, ಸೊಸೆಯರು ಸತ್ತೋದ್ರು, ಅಳಿಯಂದ್ರು ಸತ್ತೋದ್ರು, ಎಲ್ಲರೂ ಹೋದರು. ಯೋಬನ ಆಸ್ತಿ ಎಲ್ಲ ಹೋಯಿತು. ಹೋದಾಗ ಯೋಬನ ಏನು ಮಾಡಿದ, ಬರಿಗೈಯಿಂದ ನಾನು ಈ ಲೋಕಕ್ಕೆ ಬಂದೆ, ಬರಿಗೈಯಿಂದಲೇ ಹೋಗ್ತಾ ಇದ್ದೇನೆ, ದೇವರೇ ಕೊಟ್ಟ, ದೇವರಿಗೆ ಸ್ತೋತ್ರ ಅಂತೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆ ಪರೀಕ್ಷೆಯಲ್ಲಿ ಪರಿಪೂರ್ಣವಾಗಿ ಯೋಬನು ಜಯವನ್ನು ಸಾಧಿಸಿದ. ಅದರ ಸಲುವಾಗಿ ಯೋಬನಿಗೆ ಬಂದಿರತಕ್ಕಂಥ ಕಷ್ಟವನ್ನು ದೇವರು ದೂರ ಮಾಡಿ ತನ್ನ ಸ್ನೇಹಿತರಿಗೋಸ್ಕರವಾಗಿ ಯೋಬನು ಪ್ರಾರ್ಥನೆ ಮಾಡಿದಾಗ 42ನೇ ಯೋಬನ ಗ್ರಂಥ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದ್ಭುತವಾಗಿ 2ರಷ್ಟು ಕೊಟ್ಟನಂತೆ. 7,000 ಕುರಿಗಳಿಗೆ ಬದಲಾಗಿ ಎಷ್ಟು ಕುರಿಗಳಾಗಿವೆ ಈಗ?
14,000. 3,000 ಒಂಟೆಗಳ ಬದಲಾಗಿ 6,000 ಒಂಟೆಗಳು, 500 ಹೆಣ್ಣು ಕತ್ತೆಗಳ ಬದಲಾಗಿ 1,000 ಹೆಣ್ಣು ಕತ್ತೆಗಳು ಪ್ರಿಯರೇ. ಹಲ್ಲೆಲೂಯಾ. 500 ಜೋಡಿ ಎತ್ತುಗಳ ಬದಲಾಗಿ 1,000 ಜೋಡಿ ಎತ್ತುಗಳು. ಯಾವಾಗ? ದೇವರು ಪರೀಕ್ಷೆ ಮಾಡಿದಾಗ ನಾವು ಪರೀಕ್ಷೆಯಲ್ಲಿ ಏನು ಮಾಡಬೇಕು? ಜಯವನ್ನು ಗಳಿಸಬೇಕು. ದೇವರನ್ನ ಅನೇಕರು ದೂಷಣೆ ಮಾಡ್ತಾರೆ. ಹಲ್ಲೆಲೂಯಾ. ನಾವು ದೇವರ ನಂಬಿದಂಥ ಮಕ್ಕಳಾಗಿರುವಂಥ ನಾವು ದೇವರನ್ನ ದೂಷಣೆ ಮಾಡಬಾರ್ದು ಪ್ರಿಯರೇ. ದೇವ್ರ ಮೇಲೆ ಒಂದು ಮಾತು, ಹೊನ್ನಳ್ಳಿಯಲ್ಲಿ ಅಕ್ಕಮ್ಮವ್ರು ಅಂತ ಹೇಳಿದ್ದಾರೆ, ನೀವು ನೋಡಿರ್ತೀರ ಅವ್ರು ಮಾತಾಡುವಂತೆ. ದೇವ್ರ ಬಗ್ಗೆ ಯಾರಾದರೂ ಒಂದು ಮಾತಂದರೆ ಅಲ್ಲೇ ಆಕೆ ಏನು ಮಾಡ್ತಾಳೆ? ದೇವರಲ್ಲ ಮಾಡಿರೋದು, ನೀನಾಗಿ ಮಾಡಿಕೊಂಡಿರುವುದು ಯಾವುದೋ ಒಂದು ಸೈತಾನ್ ಒಂದು ಕಾಡಿಕೆ ಆಗಿರೋದು, ನೀನು ತಪ್ಪು ಮಾಡಿರುತ್ತೆ ಅದ್ರ ಸಲುವಾಗಿ ಆ ರೀತಿಯಾಗಿ ಆಗಿರುತ್ತಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದೇವರಲ್ಲಿ ನಾವು ದೇವ್ರ ಬಗ್ಗೆ ಯಾರಾದರೂ ಮಾತಾಡುವಾಗ ನಾವೇನು ಮಾಡಬೇಕು? ಅವ್ರಿಗೆ ತಿದ್ದಿ ಹೇಳಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೆರೆಮನೆಯಲ್ಲಿರುವಾಗಲೂ ಕೂಡ ನಾವು ಹೆಂಗಿರಬೇಕು? ಸಾಕ್ಷಿ ಉಳ್ಳವರಾಗಿರಬೇಕು. ಆ ಹುಡುಗಿ ಸಾಕ್ಷಿ ಉಳ್ಳವಳಾಗಿದ್ಲು. ಆ ಹುಡುಗಿ ಸಾಕ್ಷಿ ಉಳ್ಳವಳಾಗಿದ್ದ ಕಾರಣಕ್ಕೋಸ್ಕರವಾಗಿ ಆಕೆ ಹೇಳಿದಂಥ ಮಾತನ್ನು ಯಾರು ಕೇಳಿದರು? ನಾಮಾನನು ಕೇಳಿದ. ನಾಮಾನನ ಹೆಂಡತಿ ಕೇಳಿದ. ನಾಮಾನನ ಹೆಂಡತಿ ಮಾತ್ರವಲ್ಲದೆ ಆ ಅರಾಮ್ಯರ ರಾಜನು, ಅರಸನು ಕೂಡ ಏನು ಮಾಡಿದ? ಕೇಳಿದ ಪ್ರಿಯರೇ. ಅದೇ ರೀತಿಯಾಗಿ ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಸೆರೆಮನೆಯಲ್ಲಿದ್ದಾರೆ, ಬಾಬೆಲ್ ದೇಶದಲ್ಲಿದ್ದಾರೆ. ಅವರು ಕೂಡ ಹೆಂಗೆ ಜೀವಿಸಿದರು? ಸಾಕ್ಷಿಯ ಜೀವಿತವನ್ನು ಜೀವಿಸಿದರು ಪ್ರಿಯರೇ. ಮತ್ತೆ ಪೌಲನ ಕುರಿತಾಗಿ ನಾವು ನೋಡಿದ್ವಿ. ಪೌಲನು ಕೂಡ ಸೆರೆಮನೆಯಲ್ಲಿರುವಾಗ ಸ್ತುತಿ ಪದಗಳನ್ನು ಆಡುತ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾ ಇದ್ರಂತೆ? ದೇವ್ರನ್ನ ಆರಾಧನೆ ಮಾಡ್ತಾ ಇದ್ರಂತೆ, ಸ್ತುತಿ ಪದಗಳನ್ನು ಆಡ್ತಾ ಇದ್ರಂತೆ ಪ್ರಿಯರೇ. ಹಲ್ಲೆಲೂಯಾ. ಅದ್ಭುತವಾದಂಥ ಕಾರ್ಯ ದೇವರು ಅವರ ಜೀವಿತದಲ್ಲಿ ಮಾಡಿದರು. ಅನೇಕ ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚು ಪುಸ್ತಕಗಳನ್ನು ಬರೆದಂಥವ್ರು ಯಾರು? ಪೌಲನೇ ಆಗಿದ್ದಾನೆ ಪ್ರಿಯರೇ. 14 ಪತ್ರಗಳನ್ನು ಏನು ಮಾಡಿದ್ದಾನೆ? ಪೌಲನು ಸಭೆಗೋಸ್ಕರವಾಗಿ ಬರೆದಿದ್ದಾನೆ. ಇವತ್ತೆಲ್ಲ ಚರ್ಚ್ ನಾವು ಹಿಂಗೆ ನಡೆಸಬೇಕು, ಹಾಡುಗಳು ಆಡಬೇಕು. ಫಸ್ಟು ಇವೆಲ್ಲವುಗಳು ಎಲ್ಲಿಂದ ತೊಗೊಂಡಿರೋದು? ನಾವು ಹೊಸ ಒಡಂಬಡಿಕೆಯಿಂದ ಪೌಲನು ಬರೆದಿರ್ತಕ್ಕಂಥ ಗ್ರಂಥಗಳಿಂದಲೇ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸೆರೆಮನೆಯಲ್ಲಿರುವಾಗಲೂ ಕೂಡ ನೀನು ದೇವರಿಗೆ ಸಾಕ್ಷಿಯಾಗಿ, ವಿಧೇಯಳಾಗಿ ನೀನು ಜೀವಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೊನೆಯದಾಗಿ ಒಂದು ಸನ್ನಿವೇಶವನ್ನು ಹೇಳ್ತೇನೆ. ಬಾದರ್ಲಿ ಪಕ್ಕದಲ್ಲಿ ಅರೇಟ್ನೂರು ಅಂತೇಳಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸಡನ್ನಾಗಿ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು ತೀರಿ ಹೋಗ್ತಾಳೆ. ಆ ಒಬ್ಬ ವ್ಯಕ್ತಿ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಅನುಮಾನಪಟ್ಟು ಆ ವ್ಯಕ್ತಿಯನ್ನು ರಾಯಚೂರು ಜಿಲ್ಲಾ ಒಂದು ನ್ಯಾಯಾಲಯಕ್ಕೆ ಹಾಕಿದಾಗ ಆತನು ತಪ್ಪು ಮಾಡಿದ್ದಾನೆ ಅಂಥೇಳಿ ಆ ಹುಡುಗಿಯನ್ನು ತಾನು ಸಂಸಾರಿಸ್ತಾನಾಗಿದ್ದಾಗಲೂ ಕೂಡ ಆ ಹುಡುಗಿಯನ್ನು ದುರ್ಬಳಕೆ ಮಾಡಿದ್ದಾನೆ ಅಂಥೇಳಿ ಅದರ ಸಲುವಾಗಿ ಆ ಹುಡುಗಿ ಸೂಸೈಡ್ ಮಾಡಿಕೊಂಡು ಬೆಂಕಿ ಹಚ್ಕೊಂಡು ಸತ್ತೋಗಿದ್ದಾಳೆ ಅಂಥೇಳಿ ಕೇಸ್ ಕೊಟ್ಟರು ಪ್ರಿಯರೇ. ಆ ವ್ಯಕ್ತಿಯನ್ನು ಎಲ್ಲಿಗೆ ಹಾಕಿದರು? ರಾಯಚೂರು ಜೈಲಿಗೆ ಹಾಕಿದರು. ರಾಯಚೂರು ತೀರ್ಪಾಯಿತು. ರಾಯಚೂರಿಂದ ಮಾನ್ವಿ ಜೈಲಲ್ಲಿ, ಸಿಂಧನೂರು ಜೈಲಿಲ್ಲ, ಮಾನ್ವಿಯಲ್ಲಿದೆ, ಮಾನ್ವಿಯಲ್ಲಿ ಹಾಕಿದರು. ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ವಿಯಲ್ಲಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆತನ ನಮಗೆ ಭಾಳ ಹತ್ತಿರವಾದಂಥವ್ರು. ಆತನಿಗಿಂತ ಅವ್ರ ತಂದೆಯವರು ಹುಲಿಗೆ ಅಂತೇಳಿ ಭಾಳ ಆ ಒಂದು ಅರೇಟ್ನೂರಿಗೆ ಒಳ್ಳೆಯ ಒಬ್ಬ ನ್ಯಾಯಾಧೀಶನಾಗಿರ್ತಕ್ಕಂಥ ವ್ಯಕ್ತಿ, ಅವ್ರ ನಾಯಕರು. ಆ ಒಂದು ಸಂದರ್ಭದಲ್ಲಿ ಈತನು ಹೇಳ್ತಾ ಇದ್ದಾನೆ, ನಾನು ತಪ್ಪು ಮಾಡಿಲ್ಲ, ಆದರೂ ಕೂಡ ನನ್ನ ಮೇಲೆ ಸುಮ್ಮನೆ ಏನು ಮಾಡಿದ್ದಾರೆ? ಯಾವುದೋ ಒಂದು ಶಿಕ್ಷೆಯನ್ನು ಹಾಕಬೇಕು, ಇವ್ರ ಮೇಲೆ ಸೇಡು ತೀರಿಸ್ಕೊಬೇಕು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು ರೀ, ಅದ್ರ ಸಲುವಾಗಿ ಈಗ ನನ್ನ ಮೇಲೆ ಸೇಡು ತೀರಿಸ್ಕೊಬೇಕು ಅಂತೇಳಿ ಸುಮ್ಮನೆ ನನ್ನ ಮೇಲೆ ಕಟ್ಟಿದ್ದಾರೆ ಅಂತೇಳಿ ಅಲ್ಲಿ ಜೈಲಿಗೆ ಹೋದಾಗ ಮಾನ್ವಿಯಲ್ಲಿ ಯೇಸು ಸ್ವಾಮಿದು ಫೋಟೋ ಇತ್ತಂತ ಪ್ರಿಯರೇ. ಏನಿತ್ತು? ಯೇಸು ಸ್ವಾಮಿ ಫೋಟೋ ಇತ್ತು. ಸೆರೆಮನೆಯಲ್ಲಿದ್ದಾನ, ಜೈಲಿನಲ್ಲಿದ್ದಾನ, ಅಲ್ಲಿ ಬೇರೆ ಬೇರೆ ಫೋಟೋಗಳು ಕೂಡ ಇರ್ತವೆ. ಯಾರ್ಯಾರು? ಯಾಕಂದರೆ ಜೈಲಲ್ಲಿ ಹೋದಂಥವ್ರು ಎಲ್ಲ ಜನಾಂಗದವರು ಇರ್ತಾರೆ. ಜಗಳ ಆಡಿದಂಥವ್ರನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾರಲ್ಲ, ಎಲ್ಲರೂ ಅಚ್ಚೊಳಗೆ ಯಾರೋ ಹೋಗಿರ್ಬೇಕು ರೀಸೆಂಟಾಗಿ ಯಾವುದೋ ಒಂದು ಜಗಳದ ನಿಮಿತ್ತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ ಯೇಸು ಸ್ವಾಮಿ ಫೋಟೋ ನೋಡಿ, ಇವ್ರು ನಮ್ಮ ಬಾದಲ್ಲಿ ಡಾಕ್ಟ್ರು ಅಲ್ಲಿ ಪ್ರಾರ್ಥನೆ ಮಾಡೋದು ಇವು ಯೇಸು ಸ್ವಾಮಿ ಬಗ್ಗೆ ಅಲ್ಲ, ಯೇಸು ಸ್ವಾಮಿ ಬಗ್ಗೆ ನಾನು ಕೇಳಿನಲ್ಲ, ಯೇಸು ಸ್ವಾಮಿಗೆ ಈಗ ಪ್ರಾರ್ಥನೆ ಮಾಡಿದ್ರೆ ನನಗೆ ಬಿಡುಗಡೆ ಮಾಡ್ತಾರೇನೋ, ನಾನು ತಪ್ಪು ಏನೂ ಮಾಡಿಲ್ಲ ಅಂಥೇಳಿ ಅಲ್ಲಿ ನಿಂತ್ಕೊಂಡು ಪ್ರತಿ ವಾರ ಏನು ಮಾಡ್ತಾ ಇದ್ದಂತೆ? ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಂತೆ ಪ್ರೇರೆ. ಆತನಿಗೆ ಬೇಲ್ ಸಿಕ್ತು 2 ತಿಂಗಳುಗಳವರೆಗೆ. ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಆತ ಬಾದರಲ್ಲಿ ಮೃತ್ಯುಂಜಯ ಮಠಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂದರೆ, ವಾಕ್ಯ ಕೇಳ್ತಾ ಆತನಿಗೆ ಪಶ್ಚಾತ್ತಾಪದ ಒಂದು ಹೃದಯ ಬಂದು, ಖಂಡಿತವಾಗಿ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಆತ ಹೇಳ್ತಾ ಇದ್ದಾನೆ. ತಪ್ಪು ಮಾಡಿದನೋ ಬಿಟ್ಟನೋ ಅದು ದೇವ್ರಿಗೆ ಗೊತ್ತು. ಯಾಕಂದರೆ ಮಾಡಿದಂಥವ್ರು ಯಾರು ನಾ ಮಾಡಿನಂತೇಳಿ ಒಪ್ಪಿಗಳಲ್ಲ ಮನುಷ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಾಡಿನಿ ಅಂತೇಳಿ ಒಪ್ಪಿಗಳಲ್ಲ. ವಾರೆಂಟ್ ನೋಡ್ತೀರಾ ನೀವು? ಯಾರಾದರೂ ಕ್ರೈಮ್ ಸ್ಟೋರಿಗಳು ನೋಡ್ತೀರಾ? ಕಳ್ಳ ಅಲ್ಲೇ ಇರ್ತಾನೆ. ಎಲ್ಲಿರ್ತಾನೆ? ಅಲ್ಲೇ ಇರ್ತಾನೆ, ಮನೆಯಲ್ಲೇ ಇರ್ತಾನೆ. ಪೊಲೀಸರು ಎಲ್ಲ ಕಡೆ ಹುಡುಕಿ ಬಂದ ಮೇಲೆ ಕಳ್ಳ ಎಲ್ಲಿ ಸಿಗ್ತಾನೆ? ಮನೆಯಲ್ಲೇ ಸಿಗ್ತಾನೆ. ಫ್ರೆಂಡ್ಶಿಪ್ನಾಗ, ಅದೇ ಸರ್ಕಲ್ನಾಗೆ. ಅವ್ರು ಬೆಂಗಳೂರಿಗೆ ಹೋಗ್ಯಾರ, ಅವ್ರಿಗೆ ಗೊತ್ತಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಪ್ರೇಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಅದ್ಭುತವಾದ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ಮಾಡಿಲ್ಲ ಅಂತೇಳಿ. ಆಯ್ತು ರೀ, ಮತ್ತೆ ಮಾಡಿಲ್ಲ ಅಂದಮೇಲೆ ದೇವರು ಖಂಡಿತವಾಗಿ ಬಿಡುಗಡೆ ಕೊಡ್ತಾನ ಅಂತೇಳಿ ಹೇಳಿದ್ಮೇಲೆ 2 ತಿಂಗಳಾದಮೇಲೆ ಅವರು ಲಂಚ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಆದರೂ ಕೂಡ ಏನಾಗಲಿಲ್ಲ, ನಡೀಲಿಲ್ಲ ಪ್ರೇಯರ್. ಹುಡುಗಿ ತಾಯಿ ತಂದೆ ಅವರು ಎಷ್ಟು ಒಪ್ಪಿಸಿದ್ರು ಅವರು ಕೂಡ ಒಪ್ಪಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಎಲ್ಲ ಮಾರ್ಗಗಳು ಮುಗಿದು ಯೇಸುವೆ ನಮಗೆ ಪರಿಹಾರ ಎಂಬುದಾಗಿ ಅವ್ರು ಏನು ಮಾಡಿದರು, ಮಂದಿರಕ್ಕೆ ಬಂದರು ಪ್ರೇಯರ್. ಆ ವರ್ಷ ಅವ್ರ ಊರಲ್ಲಿ ಏನಿತ್ತು, ದ್ಯಾವಮ್ಮ ದೇವರು ಅಂತಾರಲ್ಲಿ, ದೇವ್ರು ಮಾಡಿಸೋರು, ದ್ಯಾವಮ್ಮ ಮಾಡ್ತಾರೆ ಅರೇಟ್ನೂರವರು. ಅಲ್ಲಿ ಆ ವರ್ಷ ಅಂದ್ಕೊಂಡ, ಇಲ್ಲ ನಾನು ಯೇಸು ಸ್ವಾಮಿ ನಂಬಿನಿ, ಯಾವುದೂ ಮಾಡಲ್ಲ ನಾನು, ನನಗೆ ಬಿಡುಗಡೆ ಕೊಡ್ತಾನೆ ಏಸಪ್ಪ ಅಂತೇಳಿ. ವಾಕ್ಯ ಕೇಳುವಾಗ ಅವ್ರಿಗೇನಾಗುತ್ತೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಅಂದ್ಕೊಂಡ ಆ ವರ್ಷ ಆತ ಮಾಡಲಿಲ್ಲ ಪ್ರೇಯರೇ. ಆತ ಮೊನ್ನೆ ಈಗ ರೀಸೆಂಟಾಗಿ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದು ಸಾರಿ ಕಾಲ್ ಮಾಡಿದ. ಏನಂತ ಕಾಲ್ ಮಾಡಿದ ಅಂದರೆ, ಅಯ್ಯರೇ ನಂಗೆ ಕೋರ್ಟ್ ಇವತ್ತು ಕೇಸ್ ಇದೆ ರೀ, ನಾನು ನಿಮ್ಮ ನಂಬರ್ಗೆ ಎಷ್ಟು ಸರಿ ಟ್ರೈ ಮಾಡಿದೆ ಆದರೆ ರೀಚ್ ಆಗಲಿಲ್ಲ, ಅಪ್ಪವ್ರು ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ದೆ, ಇವತ್ತು ನನಗೇನಿದೆ ಕೋರ್ಟ್ ಕೇಸ್ ಇದೆ ರೀ, ಬಿಡುಗಡೆ ಆಗಂಗೆ ನೀವೇನು ಮಾಡಿರಿ, ಪ್ರೇಯರ್ ಮಾಡಿರಿ, ಸೆರೆಮನೆ ಸಾವಾಸ ಸಾಕು. ನನ್ನ ಹೆಂಡತಿನೂ ಕೂಡ ಏನು ಮಾಡಿದ್ದಾನೆ, ಬಿಟ್ಟಿದ್ದಾನೆ, ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ. ಇಬ್ಬರು ಅಂಧವಾದ ಮಕ್ಕಳಿದ್ದಾರೆ ಪ್ರೇಯರ್, ಹೆಣ್ಣುಮಕ್ಕಳು, ಅವ್ರನ್ನೂ ಕೂಡ ಸೇರಲಾರದಂಥ ಒಂದು ಪರಿಸ್ಥಿತಿ. ತವರು ಮನೆಯಲ್ಲಿ ಹೆಂಡತಿ ಹೋಗಿ ಕುಂತ್ಕೊಂಡಿದ್ದಾಳೆ. ಗಂಡ ಯಾವಾಗ ಸೆರೆಮನೆಗೆ ಹೋದಾಗ ಆಕೆ ಏನು ಮಾಡಿದ್ದಾಳೆ, ಹತ್ಕೊಂತ ಬಂದಿದ್ದಾಳೆ. ಹಲ್ಲೆಲೂಯಾ. ಯಾಕಂದರೆ ಗಂಡ ಹೋದ್ಮೇಲೆ ಅಳೋವಂಥವ್ರು ಯಾರು, ಹೆಂಡತಿರು ಇರ್ತಾರೆ. ಸೆಕೆಂಡ್ ಯಾರು ಇಟ್ಕೊಂಡಿರ್ತಾರೆ ಅವೆಲ್ಲ ಏನಾಗ್ತಾರೆ, ಅವರು ಒಡೆ ಹೋಗ್ತಾರೆ ಪ್ರೇಯರೇ. ಹಲ್ಲೆಲೂಯಾ. ಪ್ರೈಸ್. ಯಾಕಂದ್ರೆ ಅವ್ರು ದುಡ್ಡಿನ ಸಲುವಾಗಿ ಬಂದಿರ್ತಾರೆ, ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂಥವ್ರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಹೆಂಡತಿ ಆಕೆ ಕೂಡ ದುಃಖದಿಂದ ಬಂದು ಏನು ಮಾಡಿದ್ಲು, ಗಂಡನ ಮನೆ ಸೇರಿಕೊಂಡ್ಲು, ಗಂಡನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಸಿದ್ಲು. ಅದ್ಭುತವಾಗಿ ಆವತ್ತಿನ ಪ್ರೇಯರ್ ಮಾಡಿದೆ. ನಾನು ಪಂಚಾಯತಿಯಲ್ಲಿದ್ದೆ ಪ್ರೇಯರೇ. ಮನೆಗಳು ಗೌರ್ಮೆಂಟ್ ಕಡೆಯಿಂದ ಮನೆ ಬರ್ತಾವಲ್ಲ, ಆವತ್ತು ಗ್ರಾಮ ಸಭೆಗೆ ಹೋಗಿದ್ದೆ. ನಾನು ಸಡನ್ನಾಗಿ ಪ್ರೇಯರ್ ರಿಕ್ವೆಸ್ಟ್ ಬಂತು, ಪ್ರಾರ್ಥನೆ ಮಾಡಿದೆ. ದೇವರು ಅದ್ಭುತವಾಗಿ ಆ ವ್ಯಕ್ತಿಯನ್ನು ಏನು ಮಾಡಿ, ನೀನು ಸೆರೆಮನೆಯಲ್ಲಿದ್ದಾನೆ, ಬಿಡುಗಡೆ ಮಾಡಪ್ಪ, ನಿನ್ನ ನಂಬಿದ್ದಾನೆ, ರಕ್ಷಣೆ ಅದ್ಭುತವಾಗಿ ಆತನಿಗೆ ಒದಗಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆವತ್ತಿನ ದಿನವೇ ಜಡ್ಜ್ ಏನು ಮಾಡಿದಂತೆ, ತೀರ್ಪು ಕೊಟ್ಟರಂತೆ ಪ್ರೇಯರೇ. ಈತನು ಯಾವುದೇ ತಪ್ಪನ್ನು ಮಾಡಿದಿಲ್ಲ, ಈತನಿಗೆ ಇವತ್ತಿನ ದಿನ ನಾನು ಬಿಡುಗಡೆ ಮಾಡ್ತೀನಿ ಅಂತೇಳಿ ಏನು ಮಾಡಿದ್ರಂತೆ, ಸಿಗ್ನೇಚರ್ ಹಾಕಿದ್ರಂತೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾಕೆ ಸಿಗ್ನೇಚರ್ ಹಾಕಿದ್ರಂದರೆ, ಆವತ್ತಿನ ದಿನ ಪ್ರಾರ್ಥನೆ ಆತ ಮಾಡಿಸಿಕೊಂಡಾಗ ವಾಕ್ಯ ಅವತ್ತು ಬಿಡುಗಡೆ ಮಾಡಿದೆ. ಏನಂತೇಳಿ, ಸೆರೆಮನೆ ಇಲ್ಲದಿದ್ದಾರೆ ಸ್ವಾಮಿ, ಅವ್ರಿಗೇನು ಮಾಡು, ಇವತ್ತಿನ ದಿನ ಬಿಡುಗಡೆ ಆಗುವಂತೆ ನೀನು ಮಾಡು ಬೇಗನೆ ಅಂದ ತಕ್ಷಣ ಆವತ್ತಿನ ದಿನ ಅವ್ರಿಗೆ ಬಿಡುಗಡೆಯಾಗಿದೆ. ಜಡ್ಜಿಂದ ಅವತ್ತು ಏನಿತ್ತಂತೆ, ಬರ್ತ್ಡೇ, ಹುಟ್ಟು ಹಬ್ಬ ಇತ್ತಂತೆ. ಏನಿತ್ತು, ಹುಟ್ಟು ಹಬ್ಬ ಇತ್ತು, ಹುಟ್ಟಿದ ಹಬ್ಬ ಇತ್ತು. ಅದ್ರ ಸಲುವಾಗಿ ತಪ್ಪು ಮಾಡಲಾರ್ದ್ರೆ ಯಾರಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಕೇಸ್ಗಳು ಡೇಟ್ಗಳೆಲ್ಲ ಮುಗಿತಾ ಇರ್ತಾವಲ್ಲ, ಅವೆಲ್ಲ ಗೊತ್ತಾಗ್ಬಿಡ್ತಾ, ಈತನ ತಪ್ಪು ಮಾಡಿಲ್ಲ ಅಂತೇಳಿ ಏನು ಮಾಡಿದಾರಂತೆ, ಈತನನ್ನು ಮನೆಗೆ ಕಳುಹಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೌದು ಪ್ರಿಯರೇ, ಸೆರೆಮನೆಯಲ್ಲಿರುವಾಗಲೂ ಅಯ್ಯಪ್ಪ ನಾಯಕ್ ಎನ್ನುವಂಥ ಆ ವ್ಯಕ್ತಿ ಆ ಸೆರೆಮನೆಯಲ್ಲಿ ಅನೇಕ ಫೋಟೋಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಅವ್ರಿಗೆ, ಯಾಕಂದರೆ ಫೋಟೋಗಳನ್ನೇ ಅವರಿಗೆ ದೇವರಿದ್ದಾನೆ ಅನ್ಯರಿ. ಹಲ್ಲೆಲೂಯಾ. ಫೋಟೋಗಳು ನೋಡಿದ್ರೆ ಹೌದಪ್ಪ ಯೇಸು ಅಂದರೆ ಹಿಂಗಪ್ಪ ಅಂತೇಳಿ ಇದು ಮಾಡ್ತಾರೆ. ಹಲ್ಲೆಲೂಯಾ. ಆ ಫೋಟೋದ ಮುಂದೆ ಕುಂತ್ಕೊಂಡು ಏನು ಮಾಡ್ತಾ ಇದ್ದಾತ, ಪ್ರಾರ್ಥನೆ ಮಾಡಿಕೊಂಡ. ಆ ಸೆರೆಮನೆಯಲ್ಲಿದ್ದಾಗ ಆತ ನಂಬಿಕೆಯಿಂದ ಇದ್ದ. ಅದ್ಭುತವಾಗಿ ದೇವರು ಏನು ಮಾಡಿದ್ರು, ಆತನನ್ನು ಬಿಡುಗಡೆ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ನಾವು ಸೆರೆಮನೆಯಲ್ಲಿರಬೇಕಾದರೂ ಕೂಡ, ಸೆರೆಮನೆ ಅಂದರೆ ನೀವು ಜೈಲು ಅಂತ ಮಾತ್ರ ಅಂದ್ಕೊಬೇಡ್ರಿ. ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ಗಲಿಬಿಲಿಗಳು ಬರುವಾಗ ರೋಗ ಎನ್ನುವಂಥ ಸೆರೆಮನೆ ಬರ್ಬೋದು. ಹಲ್ಲೆಲೂಯಾ. ಬರೇ ಸಮಸ್ಯೆಗಳೆನ್ನುವಂಥ ಸೆರೆಮನೆ ಬರ್ಬೋದು, ಸಂಕಟಗಳು ಎನ್ನುವಂಥ ಸೆರೆಮನೆ. ಅದರ ಒಳಗಡೆ ನಾವು ಸಿಲುಕಿಕೊಂಡಾಗ, ನಾವು ನಂಬಿಗಸ್ತರಾಗಿ ಸಾಕ್ಷಿಯ ಜೀವಿತವನ್ನು ಜೀವಿಸುವಾಗ ದೇವರು ಏನು ಮಾಡ್ತಾನೆ, ನಮ್ಮನ್ನು ನಿಜವಾಗಿ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿ ಏನು ಮಾಡ್ತಾನೆ, ಆತ ಬಿಡುಗಡೆಯನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಸೆರೆಮನೆಯಲ್ಲಿರುವಂಥವ್ರನ್ನ ಬಿಡುಗಡೆ ಮಾಡುವಂಥ ದೇವರು ನೀನಲ್ವ ಸ್ವಾಮಿ. ಯಾವ ಒಂದು ಸೆರೆಮನೆಯಲ್ಲಿ ಇವತ್ತಿನ ಸಮಯದಲ್ಲಿ ನೀನಿದೆಯಾ, ಅನಾರೋಗ್ಯ ಎನ್ನುವ ಸೆರೆಮನೆಯಲ್ಲಿದೆಯಾ, ಯಾವ ಒಂದು ಬಂಧನದಲ್ಲಿದ್ದೀಯಾ, ದೇವರಲ್ಲಿ ಪ್ರಾರ್ಥನೆ ಮಾಡು ಪ್ರಿಯನೇ ಪ್ರಿಯಳೆ. ಯಾವ ವಿಷಯದಕ್ಕೂ ಕೂಡ ನೀನು ದೇವರಲ್ಲಿ ಮೊರೆ ಇಟ್ಟಿಲ್ವೇನೋ ಇಲ್ಲಿಯವರೆಗೆ, ಇವತ್ತಿನ ಸಮಯದಲ್ಲಿ ಈ ದಿನದಲ್ಲಿ ನೀನು ಮೊರೆ ಇಡು. ದೇವರೇ, ನನ್ನಿಂದ ಆ ಕಾರ್ಯದಿಂದ ನನಗೆ ಬಿಡುಗಡೆ ಮಾಡುವಂಥವ್ರು ಯಾರು ಇಲ್ಲಪ್ಪ, ನನ್ನ ಸಾಲವನ್ನು ತೀರಿಸುವಂಥವ್ರು ಯಾರಿಲ್ಲ ಸ್ವಾಮಿ. ನೀನು ಬಲ, ನೀನು ಶಕ್ತಿ ಕೊಟ್ಟರೆ ಸಾಕಪ್ಪ, ನಾನು ಖಂಡಿತವಾಗಿ ಆ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಾಗರ ಪ್ರಾರ್ಥನೆ. ಪರಿಶುದ್ಧನು ಮಹಾಪರಿಶುದ್ಧನ ತಂದೆಯಾದ ದೇವರೇ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ಎಸೆಯ ನಿನ್ನ ಕುಮಾರ ಮುಖಾಂತರವಾಗಿ ಕರ್ತನೆ ಅವರನ್ನು ಮರೆ ಮಾಡಿ ಕರ್ತನೆ ಎಸೆಯ
ವಾಕ್ಯದ ಮುಖಾಂತರವಾಗಿ ಕರ್ತನೆ ಎಸೆಯ, ಅನೇಕ ಸಾಕ್ಷ್ಯ ಮುಖಾಂತರವಾಗಿ ಮಾತಾಡೋದಕ್ಕೆ ಕೋಟ್ಯಾನಿ ಕೋಟಿ ಸ್ತುತಿ ಸ್ತೋತ್ರ ಕರ್ತನೆ ಎಸೆಯ. ಹೌದು ಕರ್ತನೆ, ಪೌಲನು ಕರ್ತನೆ, ಯೋಗನು ಕರ್ತನೆ ರಾಜ, ದಾನಿಯೇಲನು ಕರ್ತನೆ, ಶದ್ರಾಕ್ ಮೇಷಕ್ ಅಬೇದ್ನೆಗೋ ಕರ್ತನೆ ರಾಜ, ಅವ್ರ ಮಕ್ಕಳನ್ನು ಕರ್ತನೆ ರಾಜ, ಅವ್ರ ಸಾಕ್ಷಿಯ ಕುರಿತಾಗಿ ದೇವರು ಮಾತಾಡಿದ್ದಾನೆ ಕರ್ತನೆ, ನಾವು ನಂಬುತ್ತೇವೆ ಕರ್ತನೆ ಎಸೆಯ. ಹೌದು ಕರ್ತನೆ, ಶಳ್ಳೆಗಳು ಗ್ರಾಮದಲ್ಲಿ ಬಂದಿರುವಂತಹ ಕುಟುಂಬಗಳ ಕರ್ತನೆ ರಾಜ, ಪ್ರತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕರ್ತನೆ ಇರುವಂತಹ ಕರ್ತನೆ, ಸಾಲ ಸಮಸ್ಯೆ, ಕುಟುಂಬದ ಸಮಸ್ಯೆ ಕರ್ತನೆ, ರೋಗಗಳ ಸಮಸ್ಯೆ ಕರ್ತನೆ ಎಸೆಯ. ಇಂದಿನಿಂದ ಕರ್ತನೆ ರಾಜ, ನಿನ್ನ ಮಕ್ಕಳಾಗಿ ಜೀವಿಸುವ ಇದಕ್ಕೆ ನಿನ್ನ ಕೃಪೆ ತೋರಿಸಿ ಬಲಪಡಿಸಿ ನಡೆಸ ರಾಜ. ಹೌದು ಕರ್ತನೆ ರಾಜ, ಈ ಕರ್ತನೆ ಹೌದು ಎಸೆಯ, ಈ ಸಮಯದಲ್ಲಿ ಕರ್ತನೆ ರಾಜ, ಇಷ್ಟು ಮುಂಚೆ ಕರ್ತನೆ ಏನು ಮಾಡಿದವರಿಗೆ ಗೊತ್ತಿಲ್ಲ ಕರ್ತನೆ ರಾಜ, ಈ ದಿನದಲ್ಲಿ ಕರ್ತನೆ ರಾಜ ಪಶ್ಚಾತ್ತಾಪ ಪಟ್ಟು ಕರ್ತನೆ ನಿನ್ನ ಮಕ್ಕಳಾಗುವುದಕ್ಕೆ ನಿನ್ನ ಕೃಪೆ ತೋರಿಸಿ ಬಲಪಡಿಸಿ ನಡೆಸ ರಾಜ. ಹೌದು ಕರ್ತನೆ ಎಸೆಯ, ಯಾಕಂದ್ರೆ ನೀನೇ ಸತ್ಯವು ಜೀವವು ಮಾರ್ಗವು ವಾಗ್ದಾನ ಮಾಡಿ ಕರ್ತನೆ ಎಸೆಯ. ಈ ಸಮಯದಲ್ಲಿ ಕರ್ತನೆ ಖಂಡಿತ ಸುಮಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಬಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆಯು, ನಡೆಸುವಿಕೆಯು, ಅಲಂಕರಿಸುವಿಕೆಯು, ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವತ್ ಪ್ರಪಂಚದಲ್ಲಿರ್ತಕ್ಕಂಥ ದೈವ ಸೇವಕರು ಅವರು ಮಾಡುವಂಥ ಸೇವೆ ಎಲ್ಲ ವಿಶ್ವಾಸಿಗಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ರೋಗಗಳಿಗೆ ಅನಂತ ಕಾಲ ನಾಶನ, ಸಕಲ ನೋವುಗಳಿಗೆ ಅನಂತ ಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತ ಕಾಲ ನಾಶನ, ಸಕಲ ಸಮಸ್ಯೆಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ಮಾಡಿ ಬಂದೆವು, ನಿನ್ನ ಮಕ್ಕಳಾದೆವು, ನಿನ್ನ ಆರಸಿ ಬಂದೆವು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज की ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜ ಕಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ.